ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ಲ ಪ್ರತಿಯೊಂದು ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡ್ಬೇಕು ಅಥವಾ ಹೀರೋ ಆಗ್ಬೇಕು ಅಂತ ಅನ್ಕೊಂಡು ಈ ಪ್ರೊಡ್ಯೂಸರ್ಗಳನ್ನೆಲ್ಲ ಹುಡುಕ್ತಾ ಇದ್ರೆ ಎಲ್ಲರೂ ಬಾಯಲ್ಲೂ ಒಂದೇ ಆನ್ಸರ್, ಯಾವಾಗ ನೋಡಿದ್ರು ಒಂದೇ, ಹೊಸಬ್ರ ಮೇಲೆ ಏನಕ್ಕೆ ದುಡ್ಡು ಹಾಕ್ಬೇಕು, ಮಾರ್ಕೆಟ್ ಇರಲ್ಲ, ಏನಿರಲ್ಲ, ಯಾರು ಬರಲ್ಲ, ಬರೀ ಹಿಂಗೆ ಹೇಳ್ತಾ ಹೋದ್ರೆ ಹೊಸಬ್ರ ಮೇಲೆ ಯಾರು ದುಡ್ಡು ಹಾಕೋರು? ಫೈನಲ್ ಆಗಿ ಹೊಸಬ್ರು ಯಾವಾಗ ಬರೋರು? ಬರೀ ಇದೇ ಕ್ವಶನ್. ಇಂಥ ಟೈಮಲ್ಲಿ ನನ್ಗೆ ಪ್ರಶಾಂತ್ ಸರು, ರವಿ ಸರು, ನಮ್ಮ ಹರೀಶ್ ಸರು, ಇವ್ರುಗಳು ಇವತ್ತು ಸದ್ಯಕ್ಕೆ ಅಂದ್ರೆ ನಮ್ಮ ಈ ಸಿನಿಮಾದ ಮೇನ್ ಪಿಲ್ಲರ್ 3 ಜನ. ಸೊ ಇವ್ರುಗಳಿಗೆ ಬಿಗ್ ಥ್ಯಾಂಕ್ಸ್, ಸ್ಪೆಷಲಿ ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ನೀವು ಬರೀ ಪ್ರೊಡ್ಯೂಸರ್ ಆಗಲ್ಲ, ಸಿನಿಮಾದಲ್ಲಿ ಸುಮಾರು ಇನ್ಪುಟ್ಸ್ ಗಳನ್ನ ಕೊಟ್ಟಿದ್ದೀರಾ. ಅಂದ್ರೆ ಕ್ರಿಯೇಟಿವ್ ವೈಸು ಅಥವಾ ಪ್ರೊಡಕ್ಷನ್ ವೈಸು ಏನೇನ್ ಮಾಡ್ಬೋದು, ಏನೇನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಸೊ ಅಷ್ಟೊಂದು ಇನ್ವಾಲ್ವ್ಮೆಂಟ್ ನಿಮ್ ಕಡೆಯಿಂದ ಬಂದಿರೋದಕ್ಕೆ ಥ್ಯಾಂಕ್ ಯು. ಇನ್ನಷ್ಟು ಸಿನಿಮಾಗಳು ಮಾಡಿ, ಇನ್ನಷ್ಟು ಹೊಸಬ್ರನ್ನ ಬೆಳೆಸಿ. ನಮ್ಮ ಆರ್ಟಿಸ್ಟ್ ಗಳ ವಿಚಾರಕ್ಕೆ ಬರೋದಾದ್ರೆ ಪ್ರತಿಯೊಬ್ರು ಇವತ್ವರೆಗೂ ಲಾಸ್ಟ್ ಸ್ಕ್ರೀನ್ ಅಂದ್ರೆ ಇನ್ನು ಮೇ ಬಿ ನೆಕ್ಸ್ಟ್ ನಾಳೆ ದಿನವರೆಗೂ ಪ್ರಮೋಟ್ ಮಾಡ್ತಾನೆ ಇರ್ತಾರೆ. ಏನಕ್ಕೆ ಅಂದ್ರೆ ಇವಾಗ ಚೇತು ಅವರು ಆಸ್ ಅನ್ ಆರ್ಟಿಸ್ಟ್ ಆಗಿ ಸುಮ್ನೆ ಬಿಟ್ಬಿಡ್ಬೋದಾಗಿತ್ತು. ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಫೋನ್ ಮಾಡಿ ಎಲ್ಲರ ಕೈಲಿ ಸ್ಟೋರಿ ಹಾಕ್ಸಿ, ಅಂದ್ರೆ ಏನು ಅಂತ ಅಂದ್ರೆ ಇಂಟೆನ್ಷನ್ ಒಂದೇ, ಸಿನಿಮಾ ಚೆನ್ನಾಗಿ ಮಾಡಿದೀವಿ, ರೀಚ್ ಔಟ್ ಆಗ್ಬೇಕು ಎಲ್ಲಾ ಕಡೆ ಅಂತ. ಅವರು ಡೇ ಅಂಡ್ ನೈಟ್ ಓಡಾಡ್ತಾ ಇದಾರೆ. ಈ ಕಡೆ ಶೂಟು ಅಷ್ಟೇ, ಡೇ ಅಂಡ್ ನೈಟ್ ನಮ್ ಜೊತೆನೇ ಇದ್ದಾನೆ. ಅವನು ಆರಾಮಾಗಿ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಬೋದಾಗಿತ್ತು. ಬಟ್ ಆದ್ರೂ ಅವನು ಡೇ ಅಂಡ್ ನೈಟ್ ನಮ್ ಜೊತೆನೇ ಇದ್ದು, ಪ್ರಮೋಷನ್ಸ್ ಅಲ್ಲಿ ಇದ್ದು, ಬೇರೆ ಕ್ರಿಯೇಟಿವ್ ಐಡಿಯಾಸ್ ಗಳು ಕೊಟ್ಕೊಂಡು ಅವನು ಇನ್ವಾಲ್ವ್ ಆಗಿದ್ದಾನೆ. ಅಂಡ್ ಸ್ಪೆಷಲಿ ನಮ್ಮ ಹೀರೋಯಿನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಇವಾಗೆಲ್ಲ ಹೀರೋಯಿನ್ ಗಳು ಹೆಂಗೆ ಅಂತಂದ್ರೆ, ಅಂದ್ರೆ ನಾನ್ ನೋಡಿರೋದು ಒಂದಷ್ಟು, ಕ್ಯಾರವಾನ್ ಬೇಕೇ ಬೇಕು ಅಂತಾರೆ, ಅಥವಾ ಸೆಟ್ಟಿಗೆ ಆರಾಮಾಗಿ ಲೇಟ್ ಆಗಿ ಬರ್ತಾರೆ, ಅಥವಾ ಅವ್ರದ್ದೇನೇನೋ ಒಂದ್ ಸಣ್ಣ ಪುಟ್ಟ ಡಿಮ್ಯಾಂಡ್ಸ್ ಗಳು ಇರುತ್ತೆ. ಆದ್ರೆ ಇವ್ರಿಬ್ರು ಇದುವರೆಗೂ ಯಾವ ಡಿಮ್ಯಾಂಡ್ಸ್ ಗಳನ್ನು ಮಾಡೇ ಇಲ್ಲ, ಕೇಳೇ ಇಲ್ಲ. ನನಗೆ ಆಕ್ಚುಲಿ ಜೆನ್ಯೂನ್ ಆಗಿ ಅವ್ರಿಬ್ರು ಮೇಲೆ ಅಂದ್ರೆ ಗೊತ್ತಾಗಿಲ್ಲ. ಅಂದ್ರೆ ಇಬ್ರು ಮೇಲೆ ರೆಸ್ಪೆಕ್ಟ್ ಯಾವಾಗ ಬಂದಿದ್ದು ಅಂತಂದ್ರೆ, 24 ಜಿಲ್ಲೆಗೂ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಹಂಗೆ ಬನ್ನಿ ಹೋಗ್ಬೇಕಾಗತ್ತೆ, ಪ್ರಮೋಷನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಏನೋ ಒಂದ್ ರೀಸನ್ ಹೇಳ್ಬಿಟ್ಟು ಎಸ್ಕೇಪ್ ಆಗಿರೋರು. ಬಟ್ ಇವ್ರಿಬ್ರು ಏನೂ ರೀಸನ್ ಕೊಟ್ಟಿಲ್ಲ, ಅಷ್ಟು ಕಡೆನೂ ಬಂದಿದ್ದಾರೆ, ಅಷ್ಟು ಕಡೆನೂ ಅಷ್ಟೇ ಎನರ್ಜೆಟಿಕ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಆಮೇಲೆ ಕೊನೆಗೆ ಬಂದು ಕಂಪ್ಲೇಂಟು ಮಾಡಿಲ್ಲ. ಅದಕ್ಕೋಸ್ಕರ ಬಿಗ್ ಥ್ಯಾಂಕ್ ಯು ಸರ್. ಅಡ್ವಾನ್ಸ್ ಇನ್ನೂ ಇಲ್ಲ, ಕಥೆಗಳು ಕೇಳ್ತಾ ಇದ್ದೀನಿ, 3-4 ಆಫರ್ಸ್ ಬಂದಿದೆ. ಬಟ್ ಯಾವ್ದು ಮಾಡ್ಬೇಕು ಏನು ಅಂತ ಇವಾಗ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ಬೇಕು. ಬಟ್ ರೆಸ್ಪಾನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾನ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಏನಕ್ಕೆ ಅಂದ್ರೆ ಮೊದಲನೇ ಸಿನಿಮಾಗೆ ಆ ಲೆವೆಲ್ ಅಲ್ಲಿ ಜನ ಕನೆಕ್ಟ್ ಆಗೋದು ತುಂಬಾ ರೇರ್ ಆಗಿ ನಾನು ನೋಡಿರೋದು. ಯಾವ ಥಿಯೇಟ್ರಿಕ್ ವಿಸಿಟ್ ಹೋದ್ರು, ಎಲ್ಲೇ ಹೋದ್ರು ಪ್ರತಿಯೊಬ್ರು ಆಲ್ಮೋಸ್ಟ್ ಅಂದ್ರೆ ರಕ್ಷಿ ಅಂತ ಜೋರಾಗಿ ಕಿರ್ಸ್ತಾರೆ, ಓಡ್ ಬರ್ತಾರೆ, ಸೆಲ್ಫಿಗಳಿಗೆ ಗುದ್ದಾಟ ನಡೀತಾ ಇದೆ ನನ್ ಮುಂದೆ. ಸೊ ಅದೆಲ್ಲ ನೋಡಿದಾಗ ಮೊದಲನೇ ಸಿನಿಮಾಗೆ ಈ ಲೆವೆಲ್ ಅಂತ ನನ್ಗೆ ನಂಬಕ್ ಆಗ್ತಿಲ್ಲ ಕೆಲವೊಂದೆಲ್ಲ. ಸೊ ರೆಸ್ಪಾನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಫೈನಲ್ ಆಗಿ ನನ್ಗೆ ಆಕ್ಚುಲಿ ಸ್ಕ್ರೀನ್ ಹಿಂದೆನೋ ಸಿರಿತನು ಇಬ್ರು ಸಿಕ್ಕಿದ್ದಾರೆ ನನ್ನ ಲೈಫಲ್ಲಿ ಇವಾಗ. ಒಂದು ಸಂತು ಸರ್, ಇನ್ನೊಂದು ಪ್ರತಾಪಣ್ಣ. ಸಂತು ಸರ್ ಸಿರಿ, ಪ್ರತಾಪಣ್ಣ ತನು. ಪ್ರತಾಪಣ್ಣಂದು ಎಮೋಷನ್ ಜಾಸ್ತಿ, ಅಷ್ಟೇ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾರೆ. ಬಟ್ ಅವ್ರ ವರ್ಡ್ಸ್ ಯಾರು ಹೋಗ್ಬಾರ್ದು, ಆಕ್ಲಿ ಅವ್ರು ಬೇರೆ ತರ. ಇವರು ಅಷ್ಟೇ, ಸಂತು ಸರ್ ಸೇಮ್ ಸಿರಿ ತರ, ಅಂದ್ರೆ ಜಸ್ಟ್ ಪ್ರೀತಿ ಹಂಚೋದಷ್ಟೇ. ಸೊ ಈ ಸಿರಿ ತನುಗೆ ನಾನ್ ಹೇಳೋದೇನು ಅಂತಂದ್ರೆ, ಸಿನಿಮಾ ಮಾಡಿದೀರಾ ಅದಕ್ಕೆ ನನ್ ಯಾವತ್ತೋ ಥ್ಯಾಂಕ್ಸ್, ಬಟ್ ನನ್ ಜೀವನಕ್ಕೆ ಬಂದಿದ್ದೀರಲ್ಲ ಅದಕ್ಕೆ ಬಿಗ್ ಥ್ಯಾಂಕ್ಸ್. ಹೆಸರು ಸಂಜನಾ ದಾಸ್ ಅಂತ. ಮೊದಲನೇದಾಗಿ ಎಲ್ಲಾ ಮೀಡಿಯಾ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಟೈಮ್ ಹೇಳ್ದೆ, ನೀವೆಲ್ಲರೂ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗತ್ತೆ ಅಂತ. ಯಾಕಂದ್ರೆ ಏನೋ ಒಂದು ಗ್ರ್ಯಾಂಡ್ ಅಥವಾ ಹ್ಯಾಪಿ ಆಗಿರೋ ಇವೆಂಟ್ ಶುರು ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅಂಡ್ ಈಗ ನೋಡಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಆಗ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಕ್ಕೆ. ನಂಗೆ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಪಯಣ ಎಂಡ್ ಆಗ್ತಾ ಇದೆ ಅಂತ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ. ಸೊ ಮೊದಲನೇದಾಗಿ ಸಂತು ಸರ್, ಪ್ರತಾಪ್ ಸರ್, ಪ್ರಶಾಂತ್ ಸರ್, ಮತ್ತೆ ಹರೀಶ್ ಸರ್ ಅಂಡ್ ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ರು ಪಿಲರ್ಸ್ ತರ ಇದ್ರಿ ಇಡೀ ಜರ್ನಿಯಲ್ಲಿ. ಅಂಡ್ ನೀವು ನಮ್ಗೆ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಅಷ್ಟು ಒಂದು ಒಳ್ಳೆ ಅವಕಾಶ ಕೊಟ್ಟಿದೀರಾ. ನಾವು ನಿಮ್ಗೆ ಮರೆಯಕ್ಕಾಗದೆ ಇರೋಷ್ಟು ಟಾರ್ಚರ್ ಕೊಟ್ಟಿದೀವಿ ಅನ್ಸತ್ತೆ. ಇಲ್ಲ ಬಟ್ ಕೊಟ್ಟಿದ್ರು ನೀವ್ ಏನು ಹೇಳಿಲ್ಲ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪೇಷನ್ಸ್ ಇಂದ ನೋಡ್ತಿದ್ರಿ, ಥ್ಯಾಂಕ್ ಯು. ಮತ್ತೆ ನಮ್ಮ ಕೋ ಆಕ್ಟರ್ಸ್ ಬಗ್ಗೆ ಏನ್ ಹೇಳಿ, ಸೀರಿಯಸ್ಲಿ ರಕ್ಷಿತ್, ಅನುಷಾ, ಚೇತನ್ ಸರ್
ಅಂಡ್ ಸುದರ್ಶನ್ ಅವರೇ, ಕಾಪು, ಶಶಿಕುಮಾರ್ ಸರ್, ರವಿ ಭಟ್ ಸರ್, ಶ್ವೇತಾ ಮ್ಯಾಮ್, ಸೀರಿಯಸ್ಲಿ ಐ ಆಮ್ ವೆರಿ ಓವರ್ವೆಲ್ಮ್ಡ್. ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಎಸ್ಪೆಷಲಿ ರಕ್ಷಿತ್, ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ ಅಂಡ್ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಅಹೆಡ್ ಫಾರ್ ಶೋರ್. ಅನುಷಾ ಕೂಡ ಡೆಬ್ಯೂ ಫಿಲ್ಮ್ ತರ ಅನ್ಸದೇ ಇಲ್ಲ ಅಂಡ್ ನಿಮ್ ಕಳೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಯು ಲುಕ್ ವೆರಿ ಬ್ಯೂಟಿಫುಲ್ ಇನ್ ಪರ್ಸನ್ ಅಂಡ್ ಆನ್ ಸ್ಕ್ರೀನ್. ಸೊ ಆಲ್ ದ ವೆರಿ ಬೆಸ್ಟ್ ಟು ಯು. ಅಂಡ್ ನಮ್ಮ ಬಾಯ್ಸ್ ಗ್ಯಾಂಗ್, ಸೀರಿಯಸ್ಲಿ ನಾವು ನಮ್ ಬಾಯ್ಸ್ ಗ್ಯಾಂಗ್ ನಾವೆಲ್ಲರೂ ಥಿಯೇಟರ್ ವಿಸಿಟ್ ಗೆ ಹೋದಾಗ ನಾವಿಬ್ರು ನಿಂತ್ಕೊಂಡಿದ್ವಿ. ಲೈಕ್ ಲೈಟ್ಸ್ ಆನ್ ಆದಾಗ ಎಲ್ರು ಬರೀ ಶೂಟ್ 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 ಚೇತಾ ಚೇತಾ ಅವ್ರ ಹೆಸರೇ ಕರೀತಾ ಇದ್ರು. ನೋ, ಸೀರಿಯಸ್ಲಿ. ಸೊ ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ. ಆಲ್ ದ ವೆರಿ ಬೆಸ್ಟ್ ಯು. ಅಂಡ್ ಸ್ಕ್ರೀನ್ ಮೇಲೆ ನೋಡಿದಾಗ ಬರೀ ಇಷ್ಟು ಗೊತ್ತಾಗತ್ತೆ ಲೈಕ್ ಎಫರ್ಟ್ಸ್, ಬಟ್ ಬಿಹೈಂಡ್ ದ ಸ್ಕ್ರೀನ್ ತುಂಬಾ ಜನ ಎಫರ್ಟ್ಸ್ ಹಾಕಿರ್ತಾರೆ ಒಂದು ಸಿನಿಮಾ ಮಾಡಕ್ಕೆ. ಗುರು ಸರ್, ನಾವೆಲ್ಲರೂ ಸೆಟ್ ಮೇಲೆ ತುಂಬಾ ಕಿಯೋಟಿಕ್ ಆಗಿದ್ವಿ, ಬಟ್ ನೀವ್ ಮಾತ್ರ ಆರಾಮಾಗಿ ಕೆಲಸ ಮಾಡ್ತಿದ್ರಿ ಅಂಡ್ ನಿಮ್ ಎಕ್ಸಲೆನ್ಸ್, ನಿಮ್ ಟ್ಯಾಲೆಂಟ್ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಅಸ್ ಇನ್ ದಟ್ ಲೈಟ್. ಅಂಡ್ ಎಲ್ಲಾ ಟೆಕ್ನಿಷಿಯನ್ಸ್ಗೂ, ಮ್ಯೂಸಿಕ್ ಡೈರೆಕ್ಟರ್ ಧ್ರುವ ಮತ್ತೆ ಸೂರಜ್ ಜಾಯ್ ಸರ್ಗೆ ಥ್ಯಾಂಕ್ ಯು. ಎಡಿಟರ್ಸ್, ಕಲರ್, DA, ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಅಂಡ್ ನಮ್ಮ ಆಡಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅವ್ರ ಟೈಮ್ ಮತ್ತೆ ಅವ್ರ ಮನಿ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಆದ್ರೂ ನಮ್ ಸಿನಿಮಾಗೆ ಒಂದ್ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಅಂಡ್ ಲಾಸ್ಟ್ಲಿ ಅಪ್ಪ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೆ. ತುಂಬಾ ಮೆಸೇಜಸ್ ಎಲ್ಲ ಬರ್ತಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ನಿಮ್ ರೀಲ್ಸ್ ಎಲ್ಲ ನೋಡಿ. ಅಂಡ್ ಎಲ್ಲಾರ್ಗು ತುಂಬಾ ಥ್ಯಾಂಕ್ ಯು. ಅಷ್ಟೇ, ಇನ್ನೇನು ಇಲ್ಲ. ಅಂಡ್ ಸಂತು ಸರ್, ಬಿಗ್ ಫ್ಯಾನ್ ಸರ್. ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಲ್ವಾ? ಪ್ರೊಡ್ಯೂಸರ್ ಸರ್ ಬಗ್ಗೆ ಮಾತಾಡಲ್ವಾ? ಹೀರೋ ಸರ್ ಬಗ್ಗೆ ಮಾತಾಡಲ್ವಾ? ಸರ್ ಗೊತ್ತಲ್ವಾ ನನ್ ಮನ್ಸಲ್ಲಿ ಏನಿದೆ ಅಂತ. ಮೈಕಲ್ ಹೇಳೋ ಅವಶ್ಯಕತೆ ಇಲ್ಲ. ಮೆಸೇಜ್ ಹಾಕಿದ್ರೆ ಮೈಕಲ್. ಓಕೆ, ಎನಿವೆ ಬಟ್ ಥ್ಯಾಂಕ್ ಯು ನನ್ಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಬಿಕಾಸ್ ಫಸ್ಟ್ ಮೂವಿಯಲ್ಲಿ ಇಷ್ಟು ದೊಡ್ಡ ಆಡಿಯನ್ಸ್ ನೋಟಿಸ್ ಮಾಡಿದಾರೆ ನನ್ನ. ಸೊ ತುಂಬಾ ಖುಷಿ ಆಗುತ್ತೆ. ಅವರೆಲ್ಲ ಸಿರಿ ಅಂತ ನೋಟಿಸ್ ಮಾಡ್ತಾರೆ, ನನ್ನ ಸಿರಿ ಅಂತ ಕರೀತಾರೆ. ಸೊ ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫ್ಯಾಮಿಲಿ ಅಂತೂ ತುಂಬಾ ಪ್ರೌಡ್ ಫೀಲಿಂಗ್ ಅಲ್ಲಿ ಇದ್ದಾರೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫಸ್ಟ್ ಮೂವಿ ಅಲ್ವಾ, ನಾನು ಸ್ವಲ್ಪ ಅಂದ್ರೆ ಭಯ ಪಟ್ಟಿರ್ತಾಳೆ, ಆಗಿರಲ್ಲ ಅಂತ. ಬಟ್ ಮೂವಿ ನೋಡ್ದಾದ್ಮೇಲೆ ಅವರು ತುಂಬಾ ಅಂದ್ರೆ ಎಮೋಷನಲ್ ಆದ್ರು, ತುಂಬಾ ಪ್ರೌಡ್ ಫೀಲ್ ಆದ್ರು. ಥ್ಯಾಂಕ್ ಯು ಸೋ ಮಚ್. ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇವತ್ತು ಕಂಗ್ರ್ಯಾಚುಲೇಷನ್ ಬ್ರದರ್ ಚಿತ್ರದ ಒಂದು ಸಕ್ಸಸ್ ಮೀಟ್ ನ ಪ್ರತಿಗೋಷ್ಠಿಯನ್ನ ನಮ್ ತಂಡ ಕರೆದಿರುವಂತದ್ದು. ಈ ಚಿತ್ರದ ಬಗ್ಗೆ ಮತ್ತೆ ಪ್ರಾರಂಭದಿಂದ ಇಲ್ಲಿವರೆಗೆ ಹೇಳ್ಕೊಂಬರೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಪ್ರಾರಂಭದಿಂದ ಇಲ್ಲಿವರೆಗೂ ನೀವೆಲ್ಲ ಜೊತೆಲೇ ಇದ್ದೀರಿ. ಏನೇನ್ ಆಯ್ತು ಅನ್ನೋದನ್ನ ತಾವೆಲ್ಲ ನೋಡಿದಿರಿ. ನಾನು ಒಂದು ನಿಮಿಷ, ಯಾಕಂದ್ರೆ ಕೂತ್ಕೊಂಡು ಬರ್ಕೊತಾ ಇದ್ದೆ, ಇಂಪಾರ್ಟೆಂಟ್ ಇರೋರು ಯಾರೋ ಮಿಸ್ ಆಗ್ಬಾರ್ದು ಅಂತ ಒಂದು 8-10 ಜನಕ್ಕೆ ನಾನೊಂದು ಧನ್ಯವಾದಗಳನ್ನ ಅರ್ಪಿಸ್ಬೇಕು, ಎಲ್ಲರಿಗೂ ಸೇರ್ಕೊಂಡು. ಮೊದಲಿಗೆ ನಮ್ಮ ತಂತ್ರಜ್ಞರು, ಎಡಿಟರ್ ಆಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ KM ಪ್ರಕಾಶ್ ಸರ್ ಇರ್ಬೋದು, ಹಾಗೆ DOP ಆದಂತಹ ಶ್ರೀ MG ಗುರುಪ್ರಸಾದ್ ರವ್ರು ಇರ್ಬೋದು. ನಮ್ಗೆ 2 ಜನ ಮ್ಯೂಸಿಕ್ ಡೈರೆಕ್ಟರ್ಗಳು, ಒಬ್ರು 3 ಹಾಡು ಮಾಡಿದ್ರು, ಧ್ರುವ MB ಅಂದ್ಬಿಟ್ಟು, ಮತ್ತೊಬ್ರು ಸೂರಜ್ ಜೋಯಿಸ್ ಅಂತ 2 ಹಾಡು ಮಾಡಿದ್ರು. ಜೊತೆಗೆ ಧ್ರುವ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಹಿತ ಕೊಟ್ಟಿರೋರು. ಅವರು ನಮ್ ಚಿತ್ರಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಒಂದ್ ದೊಡ್ಡ ಕೆಲಸವನ್ನು ಮಾಡಿದಂತವ್ರು ನನ್ನ ಆತ್ಮೀಯ ಶ್ರೀಕಾಂತ್ ರವರು, ಅವ್ರು ಇರ್ಬೋದು. ಆಮೇಲೆ ಕಲರಿಸ್ಟ್ ಆಗಿ ಕೆಲಸ ಮಾಡಿದಂತಹ ರಾಜೇಶ್ ರಾಮನ್ ರವರು, DA ಸ್ಟುಡಿಯೋದ ಫಾರ್ಚೂನ್ ಎಫೆಕ್ಟ್ಸ್ ನ ಕಾರ್ತಿಕ್ ಅವರು, ಮೇಕಪ್ ಶ್ರೀ ರಾಮುರವರು, ಕಾಸ್ಟ್ಯೂಮ್ ನ ಶ್ರೀ ಪುಟ್ಟರಾಜುರವರು, MCS ಯೂನಿಟ್ ನ ಮಂಜೂರವರು, ಈ ಚಿತ್ರದ ಡಿಸ್ಟ್ರಿಬ್ಯೂಷನ್ ಮಾಡಿದಂತಹ ಮುನೇಂದ್ರರವರು, ಹಾಗೆ ತಮ್ಮೆಲ್ಲರ ಪರವಾಗಿ, ಮಾಧ್ಯಮದವರ ಪರವಾಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ಇರ್ಬೇಕು, ಅವರಾಗಿ, ಜೊತೆಗೆ ನಮ್ಮ ಕ್ರಿಯೇಟಿವ್ ಹೆಡ್ ಆಗಿ
ಈ ಒಂದು ಚಿತ್ರಕಥೆಯನ್ನ ನನಗೆ ಮೊದಲನೇ ಸಲ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ನನ್ನ ಭೇಟಿಯಾಗಿ ಪಿಚ್ ಮಾಡಿದಂತಹ ಹರಿ ಸಂತೋಷ್ ಅವತ್ತಾತ ಬಂದು ಗಜನಿ ಮೊಹಮ್ಮದ್ ಹೆಂಗೆ ಎದ್ದಕ್ ದಂಡೆತ್ತು ಬಂದ ಹಂಗ ಅಷ್ಟ್ ಸಲ ಬಂದಿರ್ಬೋದು ನನ್ ಕಚೇರಿಗೆ. ನಾನು ಇಲ್ಲ ಮಾಡೋದಿಲ್ಲ, ನಾನು ಇನ್ನೂ 1 ವರ್ಷ ಫಿಲಮ್ನ ಅಂತ. ಇವ್ರು ಬಿಡೋದಿಲ್ಲ, ನಾನು ಸಿಗ್ತಾ ಇರ್ಲಿಲ್ಲ ಅವ್ರಿಗೆ. ಫೋನ್ ಮಾಡ್ದಾಗೆಲ್ಲ ಇಲ್ಲ, ನಾನು ಆಫೀಸಲ್ಲಿ ಇಲ್ಲ, ಬೆಂಗಳೂರಲ್ಲಿ ಇಲ್ಲ ಅಂತಿದ್ದೆ. ಒಂದ್ಸಲ ಎಷ್ಟು ಬ್ರಿಲಿಯಂಟ್ ಅಂದ್ರೆ ಇವ್ರ ಸ್ನೇಹಿತರ ಜೊತೆ ಕಾಲ್ ಮಾಡ್ಸಿದ್ರು, ಸತೀಶ್ ಅಂದ್ಬಿಟ್ಟು. ನಾನ್ ಫೋನ್ ಎತ್ತದೆ ಸಹಜವಾಗಿ, ಸರ್ ಎಲ್ಲಿದ್ದೀರಿ? ಆಫೀಸಲ್ಲಿ ಇದ್ದೀನಿ. ಸರ್ ಬಂದ್ಬಿಟ್ವಿ, ಇಲ್ಲೇ ಹೊರಗಡೆ ಇದೀವಿ ಅಂತ ಹೇಳ್ಬಿಟ್ಟು ಅವತ್ತು ಬಂದ್ರು. ಅವರು ಆಸಕ್ತಿ ಅಷ್ಟೊಂದ್ಸಲ ಪಡ್ತಾ ಇದ್ದ ಪ್ರಯತ್ನ ಬಂದಾಗ ಒಂದ್ ಮಾತಾಡಿದ್ರು ಕೊನೆಗೆ, ತುಂಬಾ ಮಾತಾಡಿದ್ಮೇಲೆ, ಸರ್ ನೀವು ಹಣ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಜೊತೆನಾರು ಇರಿ, ಈ ಫಿಲಮ್ ನಾನು ಮಾಡ್ತೀನಿ ಅಂತ ಹಂಗ ಅಂದ್ಬಿಟ್ಟು ಹೋದ್ರು. ಅದಾಗಿ ಒಂದ್ 3-4 ದಿವಸಕ್ಕೆ ನಾನ್ ಕಾಲ್ ಮಾಡ್ದೆ, ಇಲ್ಲಪ್ಪ ನಾನು ನನ್ನ ನಿರ್ಮಾಣ ಸಂಸ್ಥೆ ಈ ಕಂಗ್ರಾಚುಲೇಷನ್ ಬ್ರದರ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ, ಪ್ರಾರಂಭ ಮಾಡೋಣ ಅಂದೆ. ಮಾರನೇ ದಿವಸ ನಂಗೆ ಕಾಲ್ ಮಾಡ್ಬಿಟ್ಟು ಇನ್ನೊಂದ್ 2 ದಿವಸಕ್ಕೆ ಅಂದ್ರೆ ನವೆಂಬರ್ 18ನೇ ತಾರೀಕು ಮುಹೂರ್ತ ಸರ್, ಎಲ್ಲಿ ಮಾಡೋಣ ಅಂತ ಕೇಳಿದ್ರು. ಸೊ ಅಲ್ಲಿಂದ ಮುಂದಕ್ಕೆ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಜೊತೆಗೆ ವಿಶೇಷವಾಗಿ ಕಂಗ್ರಾಚುಲೇಷನ್ ಬ್ರದರ್ ಚಿತ್ರ ಇವತ್ತು ನಿನ್ನೆ ನಾನು ಪೂರ್ತಿ ಚಿತ್ರನೇ ನೋಡಿರ್ಲಿಲ್ಲ. ಏನು ನಿನ್ನೆ ನನ್ನ ತಂದೆ ತಾಯಿ, ನನ್ನ ಹೆಂಡತಿ ಮಕ್ಕಳ ಜೊತೆ ಮಂತ್ರಿಮಾಲ್ ನಾನು ಪೂರ್ತಿ ಪ್ರಾರಂಭದಿಂದ ಕೊನೆವರೆಗೂ ಚಿತ್ರವನ್ನು ನೋಡಿದೆ. ನನ್ನ ತಾಯಿ ಮತ್ತು ನನ್ನ ತಂದೆ 85 ವರ್ಷ ವಯಸ್ಸು. ಅವರೆಲ್ಲ ಫಿಲಮ್ ಎಲ್ಲ ಮುಗಿದ ಮೇಲೆ ಅವ್ರ ಬಾಯಿಲ್ ಬಂದು ಮೊದಲನೇ ಅಕ್ಷರ, ಇದು ಡೈರೆಕ್ಟರ್ ಯಾರು ಅಂತ, ಇವ ಪ್ರತಾಪ್ ಗಂಧರ್ವ ಅಂತ ಹೇಳಿದೆ. ತುಂಬಾ ಅದ್ಭುತವಾಗಿ ಏನು ಡೈರೆಕ್ಷನ್ ಮಾಡಿದ್ದಾನಪ್ಪ ಅಂದ್ರೆ. ನಮ್ಮ ತಂದೆ 85 ವರ್ಷ, ಅವರು ಸಹಜವಾಗಿ ಒಂದು 30 ವರ್ಷ ಆಗಿದ್ದೇನೋ ಅವ್ರು ಫಿಲಮ್ ನೋಡಿ. ನಿನ್ನೆ ಕರ್ಕೊಂಡು ಹೋಗಿದ್ದೆ. ಅದೊಂದು ಭಾವುಕವಾದ ಕ್ಷಣ ನನ್ಗೆ. ನಮ್ಮ ಅಪ್ಪನ ಹತ್ರ ಬೆಂತಟ್ಟಿಸ್ಕೊಳ್ಳೋದಿದೆಯಲ್ಲ, ನನಗೆ ಈ ಸಕ್ಸಸ್, ಎಲ್ಲಾ ಸಕ್ಸಸ್ಗಳಿಗಿಂತ ನಿನ್ನೆ ರಾತ್ರಿ ಮಂತ್ರಿ ಮಾಲಲ್ಲಿ ಒಂದು 10 ಗಂಟೆ ಸಮಯದಲ್ಲಿ ನಮ್ಮ ಅಪ್ಪ ನನಗ್ ಬೆಂತಟ್ಟಿದ್ರು. ಯಾಕಂದ್ರೆ ಅವರು ಅನ್ಕೋತಿದ್ರು ಮತ್ತೆ ಎಷ್ಟೊಂದ್ಸಲ ದುಡ್ಡು ಹಾಕಿದ್ದಾನೆ, ಏನೇನೋ ವ್ಯವಹಾರ ಮಾಡ್ತಾನೆ, ಎಷ್ಟೊಂದ್ಸಲ ಕಳ್ಕೊತಾನೆ. ಸಹಜವಾಗಿ ಪೇರೆಂಟ್ಸ್ ಅದಿರ್ತದೆ. ಆದ್ರೆ ನಮ್ಮ ತಂದೆಯವ್ರು ನಿನ್ನೆ ಬಹಳ ಹೆಮ್ಮೆಯಿಂದ, ಖುಷಿಯಿಂದ ಹೇಳ್ತಾ ಇದ್ರು. ಅದು ಬಹಳ ಭಾವುಕ ಕ್ಷಣ. ಅದಕ್ಕೆ ಕಾರಣೀಭೂತರು ಅಂದ್ರೆ ಮುಖ್ಯವಾಗಿ ನಿರ್ದೇಶಕರು. ಯಾಕಂದ್ರೆ ಈ ನಮ್ಮ ಆರ್ಟಿಸ್ಟ್ ಗಳನ್ನ ಎಲ್ಲರನ್ನು ನಾವು ತೆರೆಯಲ್ಲಿ ನೋಡ್ತಾ ಇರ್ತೀವಿ, ಚಪ್ಪಾಳೆ ಹೊಡಿತಾ ಇರ್ತೀವಿ, ಫೋಟೋ ತೆಗೆಸ್ಕೊತಾ ಇರ್ತೀವಿ. ಏನು ಅದ್ರ ಹಿಂದೆ 1 ವರ್ಷದ ಶ್ರಮ ನನಗ್ ಕಂಡಂಗೆ. ಅದಕ್ ಮುಂಚೆ ಸಂತು ಮತ್ತು ಪ್ರತಾಪ್ ಅವರು ಅದಕ್ಕೊಂದು 6 ತಿಂಗಳು ಮುಂಚೆ ಅದಕ್ಕಿಂತ ಮುಂಚೆ ಪ್ಲಾನ್ ಮಾಡ್ಕೊಂಡಂತದ್ದು. ಕಥೆಯನ್ನ ಸಂತು ಅವ್ರು ಕೊಟ್ರೆ ಅದಕ್ಕೆ ಚಿತ್ರಕಥೆಯನ್ನ ತಯಾರಿಸಿದಂತವ್ರು ನಮ್ಮ ನಿರ್ದೇಶಕರು ಪ್ರತಾಪ್ ಗಂಧರ್ವ ಅವರು ಜೊತೆಗೆ ಈ ಒಂದು ಸಂಸ್ಥೆಗೆ, ನಮ್ಮ ಚಿತ್ರಕ್ಕೆ ಸಹ ನಿರ್ಮಾಪಕರಾಗಿ ಜೊತೆಯಾಗಿ ನಿಂತ ಹರೀಶ್ ರೆಡ್ಡಿ ಅವ್ರು ಇರ್ಬೋದು. ಹಾಗೆ ವಿಶೇಷವಾಗಿ ತೆರೆಯ ಮುಂದೆ ನೀವೆಲ್ಲ ನೋಡಿದಿರಿ, ನಮ್ಮ ಹೀರೋ ರಕ್ಷಿತ್ ನಾಗ್ ಅವರು, 2 ಜನ ಮುದ್ದಾದ ಹೆಣ್ಮಕ್ಳು ಸಂಜನಾ ಮತ್ತು ಅನುಷಾರ್ ಅವರು, ಹಿರಿಯ ನಟರಾದ ಶಶಿಕುಮಾರ್ ಸರ್ ಇರ್ಬೋದು, ಹಾಗೆ ಹೀರೋನ ಸ್ನೇಹಿತರಾಗಿ ಮಾಡಿದಂತಹ ಚೇತನ್ ದುರ್ಗಾ ಅವರು, ಸುದರ್ಶನ್ ಅವರು, ಜೊತೆಗೆ ರಕ್ಷಿತ್ ಕಾಪೂರ್ ಅವರು, ಹಾಗೆ ಸ್ವಾತಿ ಮೇಡಮ್ ಅವರು ಮಾಡಿದ್ರು, ರಘು ರಾಮನ್ ಕೊಪ್ಪ ಸರ್ ಮಾಡಿದ್ರು, ರವಿ ಭಟ್ರ್ ಅವರು. ಹೀಗೆ ಎಲ್ಲರೂ ಸೇರಿ ಒಂದು ತಂಡವಾಗಿ ದುಡಿದು ಒಂದು ಅತಿ ಅಮೂಲ್ಯವಾದ, ಅತಿ ಅದ್ಭುತವಾದ ಒಂದು ಚಿತ್ರವನ್ನ ಕನ್ನಡಿಗರು, ನಾನು ಪ್ರತಿ ಪೋಸ್ಟ್ ಅಲ್ಲೂ ಬರಿತಾ ಇದ್ದೆ, ಕನ್ನಡಿಗರು ನೋಡ್ಲೇಬೇಕಾದಂತ ಚಲನಚಿತ್ರ ಅಂತ. ಯಾಕಂದ್ರೆ ಅಂತ ಒಂದು ಚಿತ್ರವನ್ನು ಕೊಡುವಲ್ಲಿ ನಮ್ಮ ಕಂಗ್ರಾಚುಲೇಷನ್ ತಂಡ ಯಶಸ್ವಿಯಾಗಿದೆ. ಈ ಸಕ್ಸಸ್ ಮೀಟ್ ಅಂದ್ರೆ ಏನು ಅಂತ ನಮ್ಮ ಮನೇಲಿ ಬರ್ಬೇಕಾದ್ರೆ ಕೇಳ್ತಾ ಇದ್ದೆ, ಏನ್ ಸಕ್ಸಸ್ ಮೀಟ್ ಅಂತ. ನಾನು ಹೇಳ್ದೆ, ಇದು ಆದ್ಮೇಲೆ ನಿಮ್ಗೆ ವಿಡಿಯೋ ಬರುತ್ತೆ ನೋಡಿ ಅಂತ. ಏನಂದ್ರೆ ನಾನು ಹೇಳಿದ್ನಲ್ಲ, ನಿನ್ನೆ ನಮ್ಮ ತಂದೆಯವರು ನನ್ನ ಹೆಗ್ಲ ಮೇಲೆ ಕೈ ಹಾಕೊಂಡು 4 ಹೆಜ್ಜೆ ಹಾಕಿದ್ರಲ್ಲ, ಅಲ್ಲೇ ನಾನು ಗೆದ್ಬಿಟ್ಟಿದ್ದೆ. ಇನ್ನು ಅದಕ್ಕಿಂತ ದೊಡ್ಡ ಗೆಲುವನ್ನ ನಾನು ಪರಮಾತ್ಮನಲ್ಲಿ ಕೇಳಕ್ ಆಗೋದಿಲ್ಲ. ಏನು ನಮ್ಮ ಯುವ ನಿರ್ದೇಶಕರು ತುಂಬಾ ಅದ್ಭುತವಾದ ಸೀರಿಯಲ್ಗಳಿಂದ ಬಂದಂತದ್ದು. ನಾನು ಸಂತು ಹೇಳಿದಾಗ ಯಾರೋ ಸೀರಿಯಲ್ ಮಾಡಿದಾರೆ ಸರ್, 1500 ಎಪಿಸೋಡ್ ಮಾಡಿದ್ದಾರೆ ಅಂದಾಗ ತಲೆ ಕೆಡಿಸ್ಕೊಂಡಿದ್ದೆ, ಹೆಂಗ್ ಮಾಡ್ತಾರಪ್ಪ, ಹೆಂಗ್ ಎಳಿಬಹುದು ಇವ್ರು ಅಂತ. ಸತ್ಯವಾಗ್ಲು. ಆದ್ರೆ ಅವರ ಕಾರ್ಯಕ್ಷಮತೆ, ಅವ್ರು ಮಾಡಿದಂತ ನಿರ್ದೇಶನ ಬಹಳ ದೊಡ್ಡದು. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಇದು ಇಡೀ ತಂಡಕ್ಕೆ ಬೆನ್ನೆಲುಬಾಗಿ ಒಬ್ಬ ಹುಚ್ಚನನ್ನ ನೋಡಿದೆ, ತಪ್ಪು ತಿಳಿಬೇಡಿ. ಅಂದ್ರೆ ನಾವು ಹೇಳ್ತೀವಿ ಏನು ಹುಚ್ಚಾಟ ಅಂತ, ಆ ಒಂದು ಹುಚ್ಚತನ ನೋಡಿದ್ದು ನನ್ನ ಆತ್ಮೀಯ ಸೋದರ ಸಂತನಲ್ಲಿ. ಇವತ್ತಿಗೂ ಅಷ್ಟೇ, ಯಾವಾಗ ನನ್ನ ಮೇಲೆ ರೇಗಾಡಿರೋದುಂಟು, ಸಾರ್ ಗಾಡಿ ಸೈಡ್ ಹಾಕ್ಬಿಡಿ ಸರ್, ಸೌಂಡ್ ಬರ್ತಾ ಇದೆ ಅಂತ. ಯಾರು ಕಾನ್ಫರೆನ್ಸ್ ಅಲ್ಲಿ ಇದಾರೆ, ಯಾರೋ ದೊಡ್ಡ ವ್ಯಕ್ತಿ, ಅವ್ರ ಆಮೇಲೆ ಇಟ್ಮೇಲೆ ಹೇಳ್ತಾರೆ, ಏನ್ರಿ ಕಲ್ಲೂರ್ ನಿಮ್ಗೆ ಅವ್ನು ಹಂಗ ಹೇಳ್ತಾನಲ್ರಿ ಅಂತ. ನಾನು ಹೇಳಿದೆ, ಸರ್ ಅದು ಆತನಿಗೆ ಆ ಫಿಲಂ ಮೇಲಿರೋ ಕಮಿಟ್ಮೆಂಟ್,
ನಾನ್ ಯಾರು, ನಾನು ಎಲ್ಲಿದ್ದೀನಿ ಅದು ಏನು ಕೌಂಟ್ ಆಗೋದಿಲ್ಲ. 11 ಗಂಟೆ ಆಗ್ಲಿ, 12 ಗಂಟೆ ಆಗ್ಲಿ, 2 ಗಂಟೆ, 2:15 ಬೆಳಗಿನ ಜಾವ ಫೋನ್ ಎತ್ತವರೆಗೂ ಬಿಡೋದಿಲ್ಲ. ಕಾಲ್ ಮಾಡಿ ಏನ್ ತಲುಪಿಸುವಂತಹ ಒಂದು ಆ ಉಚ್ಚಾಟ ಇದೆಯಲ್ಲ, ಈ ಒಂದಷ್ಟು ಜನ ಎಲ್ಲ ಯುವಕರನ್ನ ಕಟ್ಕೊಂಡು ಆ ಉಚಿತನ ಉಮ್ಮತನದಲ್ಲಿ ಅವರೆಲ್ಲ ಕೆಲಸ ಮಾಡಿದ್ರು, ಡೇ ಅಂಡ್ ನೈಟ್ ಕೆಲಸ ಮಾಡಿದ್ರು. ಅದನ್ನೇನು ವಿಶೇಷ ಅಂತ ಹೇಳೋದಿಲ್ಲ, ಆದ್ರೂ ಹೇಳಲೇಬೇಕು, ಯಾಕಂದ್ರೆ ಅವರೆಲ್ಲ ಕಷ್ಟಪಟ್ಟಿದ್ದಾರೆ. ನಾನು ನೆಮ್ಮದಿಯಾಗಿ 10 ಗಂಟೆಗೆ ಹೋಗಿ ಮನೇಲಿ ಮಲ್ಕೋತಾ ಇದ್ದೆ. ಪಾಪ ಇವ್ರುಗಳು ಬೆಳಗಿನ ಜಾವದವರೆಗೂ ಕೆಲಸ ಮಾಡೋರು. ಆಮೇಲೆ ನಮ್ಮ ನಟ ನಟಿಯರು ತಿಂಗಳುಗಟ್ಲೆ ಎಲ್ಲೋ ನಾನು ಹೀರೋಯಿನ್, ನಾನು ಹೀರೋ, ಆ ಒಂದು ಸ್ಟೇಟಸ್ ಕೋನ ಮೇಂಟೈನ್ ಮಾಡಿದೆ. ಎಲ್ಲಾ ಕಡೆ ಸಾಮಾನ್ಯರಾಗಿ ಯಾವುದನ್ನು ಡಿಮಾಂಡ್ ಮಾಡ್ಲಿಲ್ಲ. ನಂಗೆ ಕ್ಯಾರವೆನ್ ಬೇಕು ಅನ್ಲಿಲ್ಲ, ಅಥವಾ ದೊಡ್ಡ ಸ್ಟಾರ್ ಹೋಟ್ಲು ಬೇಕು ಅನ್ಲಿಲ್ಲ, ಮತ್ತೆ ಏನಿಲ್ಲ. ಎಲ್ಲರೂ ಒಂದು ತಂಡವಾಗಿ ಬಹಳ ಸೊಗಸಾಗಿತ್ತು ಈ ಜರ್ನಿನೇ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಇವತ್ತು ಸಕ್ಸಸ್ ಮೀಟ್ ಅಂದ್ರು ಈ ಚಿತ್ರದ್ದು ಫೈನಲ್ ಪ್ರೆಸ್ ಮೀಟ್ ಬಂದಿದೀವ ಏನು ಅಂತ ಎಲ್ಲೋ ಒಂದ್ ಕಡೆ ಭಾವುಕತೆಗೊಳಗಾಗ್ತೀನಿ. ಆದ್ರೂ ಈ ಚಿತ್ರ ಸಾಕಷ್ಟು ಕಲ್ಸಿದೆ, ಸಾಕಷ್ಟು ಸ್ನೇಹಿತರನ್ನು ಕೊಟ್ಟಿದೆ. ಒಳ್ಳೆ ಎಲ್ಲದಕ್ಕಿಂತ ಹೆಚ್ಚು ಇವತ್ತು ಕನ್ನಡ ಚಿತ್ರರಂಗ ನನ್ನನ್ನು ಒಬ್ಬ ನಿರ್ಮಾಪಕನಾಗಿ ಗುರುತಿಸ್ತಾ ಇದೆ. 16 ಕಾಲ್ಗಳು ಬರ್ತವೆ, ಸರ್ ಇದು ಇಲ್ಲಿಗೆ ಬಂದಿತ್ತಿದೆ, ಒಂದಷ್ಟು ಇನ್ವೆಸ್ಟ್ ಮಾಡ್ಬೋದು. ಅಥವಾ ಡೈರೆಕ್ಟರ್ಗಳದಂತೂ ಮೆಸೇಜ್ಗಳು ಇನ್ಬಾಕ್ಸ್ ಅಲ್ಲಿ ತುಂಬಷ್ಟು ಬರ್ತಾವ, ವಾಟ್ಸ್ಆಪ್, ಫೇಸ್ಬುಕ್ ಗಳಲ್ಲಿ. ನಾನು ಎಲ್ಲರಿಗೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ನಾನು ಅದಕ್ಕೆ ಏನ್ ಮಾಡಿದೀನಿ, ಈಗ ಯಾರೇ ನನಗ್ ಕೇಳಿದ್ರು ಸಂತು ನಂಬರ್ ಕಳಿಸ್ತಾ ಇದೀನಿ. ನಮ್ ಕ್ರಿಯೇಟಿವ್ ಹೆಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಕಲ್ಲೂರು ಸಿನಿಮಾಸ್ ನ ಕ್ರಿಯೇಟಿವ್ ಇಲ್ಲ ಅದನ್ನೇ ಮಾಡ್ತಾ ಇರೋದು, ಇವನಿಗೂ ಹೇಳ್ಬಿಟ್ಟೆ ಮಾಡ್ತಾ ಇರೋದು. ಯಾಕಂದ್ರೆ ನನ್ಗೆ ಏನ್ ಪಾಪ ನಿರ್ದೇಶಕರು ಏನೋ ಒಂದು ಆಸೆ ಕನ್ಸು ಹೊತ್ಕೊಂಡ್ ಬಂದಿರ್ತಾರೆ. ಅವ್ರು ಫೋನ್ ಮಾಡಿದಾಗ ನಮ್ಗೆ ಅವ್ರಿಗೆ ಇಲ್ಲ ಮತ್ತೊಂದು ಹೇಳೋರು ಬೇಜಾರ್ ಮಾಡಕ್ಕೂ ಆಗೋದಿಲ್ಲ. ನಾನು ಅದಕ್ಕೆ ಸಮಯ ಇದ್ದಾಗ ನಿಮ್ ಕತೆ ಕೇಳ್ತೀನಪ್ಪ, ಆದ್ರೆ ನಾನು ಫಿಲಂ ಮಾಡ್ತೀನಿ ಅನ್ನೋ ಗ್ಯಾರಂಟಿ ನಾನು ಯಾರಿಗೂ ಕೊಡಕ್ ಆಗೋದಿಲ್ಲ. ಫಿಲಂ ಮಾಡ್ತೀನಿ ಅನ್ನೋ ಗ್ಯಾರಂಟಿ ಕೊಡೋದು ನಮ್ಮ ಸಂಸ್ಥೆ ಕ್ರಿಯೇಟಿವ್ ಇಟ್ಟು, ಅವರು ಒಂದು ನಿರ್ಮಾಣ ಸಂಸ್ಥೆ ಓನರ್ ಇದಾರೆ, ಜೊತೆಗೆ ಯಶಸ್ವಿ ನಿರ್ದೇಶಕರು ಹರಿಸಂತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಾನೆ ಹೇಳ್ತಾ ಇರ್ತೀನಿ. ಮತ್ತೊಮ್ಮೆ ಈ ಬೆನ್ನೆಲುಬಾಗಿ ನಿಂತ ಎಲ್ಲರಿಗೂ, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು, ನೀವ್ ಯಾರು ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ಆ ಇನ್ಬಾಕ್ಸ್ ಅಷ್ಟೊಂದು ಮೆಸೇಜ್ಗಳು ಬರಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಮಾಧ್ಯಮ ಅಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಪ್ರಿಂಟ್ ಮಾಧ್ಯಮ, ಸೋಷಿಯಲ್ ಮೀಡಿಯಾಗಳು ಇರ್ಬೋದು. ಈ ನಮ್ಮ DK ನವೀನ್ ಅವರಿಂದ ಹಿಡಿದು ಅನಿಲ್, ನಂಗೆ ತುಂಬಾ ಜನರ ಹೆಸರು ಗೊತ್ತಿಲ್ಲ, ಎಲ್ಲ ಆತ್ಮೀಯರೇ. ಯಾರ್ದಾರ ಹೆಸರು ತಗೊಂಡಿಲ್ಲ ಅಂದ್ರೂ ಬೇಜಾರಾಗ್ಬೇಡಿ. ಆಮೇಲೆ ಮಾಧ್ಯಮದವ್ರಿಗೆ ನಮಗೆ ಶತಕೋಟಿ ಶರಣಾರ್ಥಿಗಳನ್ನ ಅರ್ಪಿಸ್ಬೇಕು. ಯಾಕಂದ್ರೆ ಹೊಸಬೂರ್ ಚಿತ್ರವನ್ನ ದೊಡ್ಡ ಮಟ್ಟಕ್ಕೆ ಪ್ರಚಾರ ಕೊಟ್ಟಂತದ್ದು ಮೊದಲ ದಿನದಿಂದ ಇವತ್ತರೆಗೂ ಸಹಿತ ಎಲ್ಲ ಪತ್ರಿಕೆಗಳಲ್ಲೂ ರಿವ್ಯೂಗಳು ಬರ್ದ್ರಿ, 3 ಸ್ಟಾರ್ ಕೊಟ್ರಿ, 3.5 ಕೊಟ್ರಿ, 4 ಕೊಟ್ರಿ, 4.5 ಕೊಟ್ಟಂತವ್ರು ಇದಾರೆ. ಎಷ್ಟಾರು ಕೊಟ್ಟಿರಿ, ಯಾಕಂದ್ರೆ ಅದು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಬರ್ದಿರ್ತೀರಿ. ಅದನ್ನೆಲ್ಲ ಬರ್ದು ಜನರು ತಲುಪಿಸಿದ್ರಲ್ಲ. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಸೋಮವಾರ ಮಂಗಳವಾರ ಕಳೆದ ವಾರ ಒಂಚೂರು ಕಮ್ಮಿ ಇದ್ರು, ಬಟ್ ನಿನ್ನೆಯಿಂದ ಮತ್ತೆ ನಮಗ್ ಖುಷಿ ಆಗ್ತಾ ಇರೋದು. ಅವಾಗ್ಲೇ ಸ್ನೇಹಿತರು ಹೇಳ್ತಾ ಇದ್ರು 2ನೇ ವಾರ ನಿಲ್ಸೋಂಥದ್ದು ಕಷ್ಟ ಅಂತ. ನಾನು ಇವಾಗ ಅಲ್ಲಿ ಇವತ್ತಿನ ರಿಪೋರ್ಟ್ ಎಲ್ಲ ಕೇಳ್ಕೊಂಡ್ ಬಂದೆ, ಹೆಂಗಿದೆ ಕಲೆಕ್ಷನ್ಸ್, ಏನು ಎಷ್ಟ್ ಜನ ಬಂದಿದ್ದಾರೆ ಅಂತ. ನಾನು ಹೇಳ್ತಾ ಇದ್ದೆ ಮುಂದಿನ ವಾರಕ್ಕೆ ಹೋಗುತ್ತೆ, ಈ ಸಲ ಪೋಸ್ಟರ್ ಎಲ್ಲ ಹಾಕಿಸ್ಬೇಕಪ್ಪ ನೆಕ್ಸ್ಟ್ ವೀಕ್ಗೆ ಅಂತ. ಆ ಒಂದು ಕಾನ್ಫಿಡೆನ್ಸ್ ಅನ್ನ ಇವತ್ತು ಈ ಚಲನಚಿತ್ರ ತಂದ್ಕೊಟ್ಟಿದೆ. ನಾನು ಲಾಸ್ಟ್ ಬಸ್ ಮಾಡಿದ್ದೆ, ಕ್ರಾಂತಿವೀರ ಮಾಡಿದ್ದೆ, ಅವೆಲ್ಲ ಮಾಡಿದಾಗ ನಾನು ಎಲ್ಲೂ ಹೇಳ್ಕೊತಿರ್ಲಿಲ್ಲ ನಿರ್ಮಾಪಕ ಅಂತ, ಫಿಲಂ ಬಗ್ಗೆನೇ ಎಲ್ಲೂ ಹೇಳ್ಕೊತಿರ್ಲಿಲ್ಲ. ಈಗ ನನ್ನ ಪ್ರೊಫೈಲ್ ಅಲ್ಲಿ ಅಧಿಕೃತವಾಗಿ ಪ್ರೊಡಕ್ಷನ್ ಹೌಸ್, ಪ್ರೊಡ್ಯೂಸರ್ ಅಂತೆಲ್ಲ ಹಾಕೊಂಡಿದೀನಿ. ಅದಕ್ಕೆ ಕಾರಣ ಆಗಿದ್ದಂಥದ್ದು ಕಂಗ್ರಾಚುಲೇಷನ್ ಬ್ರದರ್ ಚಲನಚಿತ್ರ. ಯಾಕಂದ್ರೆ ದುಡ್ಡು ಎಷ್ಟು ಮಾಡಿದೀವಿ ಅನ್ನೋದು ದೊಡ್ಡದಲ್ಲ. ಯಾಕಂದ್ರೆ ದುಡ್ಡನ್ನ ದುಡಿಯೋಕೆ ನಮ್ಮ ತಂದೆ ತಾಯಿಗಳು ನಂಗೆ 10 ದಾರಿನ ಕಲ್ಸ್ಕೊಟ್ಟಿದ್ದಾರೆ, ಪರಮಾತ್ಮ ದಾರಿ ಕೊಟ್ಟಿದ್ದಾನೆ. ಏನಾದ್ರು ಮಾಡಿದಾಗ ಅದು ಯಶಸ್ಸು ಅಂತ ಕಾಣೋದು. ನಾನ್ ಮೊದಲನೇ ದಿವಸ ನಾನು ಏನಕ್ಕೆ ಫಿಲಂ ನೋಡ್ಲಿಲ್ಲ ಅಂದ್ರೆ ಜನರನ್ನ ನೋಡ್ತಾ ಇದ್ದೆ. ನೀವೆಲ್ಲ ಬಂದಿದ್ರಿ ಇವತ್ತು ವಿಕ್ಟರಿ ಸಿನಿಮಾಸ್ ಅಲ್ಲಿ, ನಿಮ್ಮೆಲ್ಲರ ಏನ್ ಎಂಜಾಯ್ ಮಾಡ್ತೀರಿ, ಹೆಂಗ್ ಭಾವುಕರಾಗ್ತೀರಿ ಅಂತ ನೋಡ್ತಾ ಇದ್ದೆ. ಅವತ್ ನೋಡ್ದಾಗ್ಲೆ ನಾನು ಅವತ್ತೇ ನಾನು ಸಕ್ಸಸ್ ಪಾರ್ಟಿ ಮಾಡಾಗಿತ್ತು. ಅವತ್ತೇ ನಾನು ದೊಡ್ಡ ಮಟ್ಟದಲ್ಲಿ ನಾನು ಗೆದ್ದೆ. ಯಾಕಂದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕು. ಇವಾಗ ನಾನು ಎಲ್ಲರೂ ಹೋದಾಗ ಯಾರೋ ಸ್ನೇಹಿತರು ಪ್ರಶಾಂತ್ ಕಲ್ರು ಅಂತ ಹೇಳಿ ನಾನು ಹೇಳ್ತೀನಿ, ಹಂಗೆ ಹೇಳ್ಬೇಡಪ್ಪ, ಕಂಗ್ರಾಚುಲೇಷನ್ ಬ್ರದರ್ ಚಿತ್ರದ ನಿರ್ಮಾಪಕರು ಅಂತ ಹೇಳ್ಬಿಟ್ಟು ಹೇಳಿಸ್ಕೊಳ್ಳುವಂತ ಆ ಒಂದು ಪ್ರೌಡ್ನೆಸ್ ಅನ್ನ ನನಗೆ ನನ್ನ ತಂಡ ತಂದ್ಕೊಟ್ಟಿದೆ. ವಿಶೇಷವಾಗಿ ನಮ್ಮ ನಿರ್ದೇಶಕರಾದ ಪ್ರತಾಪ್ ಗಂಧರ್ವ ಮತ್ತು ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಂತದ್ದು ಕ್ರಿಯೇಟಿವ್ ಹೆಡ್ ಅಂತ ಒಂದು ಟ್ಯಾಗ್ ಅಷ್ಟೇ. A to Z ಓಡಾಡ್ಕೊಂಡು ಹೇಳಿದ್ನಲ್ಲ, ಒಬ್ಬ ಹುಚ್ಚುಂತರ ದಿನ ರಾತ್ರಿ ಬೆಳಿಗ್ಗೆ ಅಲ್ಲದೆ ಕೆಲಸ ಮಾಡಿದಂಥದ್ದು. ಈಗ್ಲೂ ಅಷ್ಟೇ, ಇದು ಮುಗಿದಂಗೆನೆ ನಾನೆಲ್ಲ ಹೋಗ್ಬೇಕು ಅಂತ ದೊಡ್ಡ ಪ್ಲಾನ್ ಇಟ್ಕೊಂಡು ನಾ ಹೇಳಿದೆ, ಸಾಕು ಬಿಡು ಇಲ್ಲೇ ನೋಡೋಣ ಮಾಡೋಣ ಸಾಕು. ಇಲ್ಲ ಸರ್ ಇಷ್ಟು ಚೆನ್ನಾಗ್ ಬಂದಿದೆ, ಎಲ್ಲಾ ಕಡೆ ತಲುಪಿಸುವಂತ ಕೆಲಸ ಆಗ್ಬೇಕು ಅದನ್ನ ಅಂತ ಆ ಒಂದು ಉಚ್ಚಾಟ. ಈಗ ಹೊರಟ್ರೆ ಬೆಳಿಗ್ಗೆವರೆಗೂ ಇದನ್ನೇ ಕಾರ್ ಓಡಿಸ್ಕೊಂಡು ಹೋಗ್ತಾನೆ. ನಾನಂತೂ ಪಕ್ಕದಲ್ಲಿ ಕೂರಕ್ಕೂ ಭಯ ಪಡ್ತೀನಿ, ನಾ ಕೂರೋದೇ ಇಲ್ಲ ಈ ಜೊತೆ ಕಾರಲ್ಲಿ.
ನಿಜವಾಗ್ಲೂ ಆ ಒಂದು ಉಚಿತನ ಉಂಬತನದಲ್ಲಿ ಕೆಲಸ ಮಾಡುವಂತದ್ದು ಇದೆಯಲ್ಲ, ನಿಮ್ಮೆಲ್ಲರಿಗೂ ಎಲ್ಲ ನಮ್ಮ ನಟ ನಟಿಯರಿಗೂ ಸಹ ನಟರು ಯಾರ್ಯಾರಿದ್ದೀರಿ ಎಲ್ಲರಿಗೂ ತೆರೆ ಹಿಂದೆ ಮುಂದೆ ಎಲ್ಲ ದುಡಿದಂತವ್ರಿಗೂ ಮತ್ತೊಮ್ಮೆ ನಾನು ಕೈ ಮುಗಿದು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶರಣ. ಕಲ್ಲೂರ್ ಸರ್ ಅವರ ಕೊಟ್ಟಂತ ಸ್ಪೀಚ್ ನಾನು ಲಾಸ್ಟ್ 16 ವರ್ಷದಲ್ಲೂ ಕೊಡಕ್ಕಾಗ್ಲಿಲ್ಲ. ಅಷ್ಟು ಡೀಟೈಲಿಂಗ್ ದೊಡ್ಡ ಶರಣ ಸರ್. ಇಲ್ಲ ನಂದ್ ಹೆಂಗೆ ಪ್ಯಾಟರ್ನ್ ಅಂದ್ರೆ ಗುರುಗ್ ನಾನ್ ಬರಕ್ ಹೇಳಿಲ್ಲ. ಇವತ್ತು ಟೀಮ್ ಅಂದ್ಮೇಲೆ ಅವನೇ ಬರ್ಬೇಕು, ನಾನು ಅವನ್ನ ಕರೆಯೋದಿಲ್ಲ ಟೀಮ್. ಸೊ ನಾನ್ ಈ ತರ ಕೆಲಸ ಮಾಡೋದು. ನಾನ್ ಯಾವ ಹುಡುಗರು ಟ್ಯಾಂಕ್ಸ್ ಹೇಳಲ್ಲ. ಬೆಳಗಿನ ಜಾವ 4 ಗಂಟೆಗೆ ಹೋಗ್ತಾ ಇರ್ತಾರೆ, 8 ಗಂಟೆಗೆ ಬಂದ್ಬಿಟ್ರು ಅಂತೀನಿ. ನಾನು ಬೇಜಾರ್ ಮಾಡ್ಕೋತಾರೆ, ನಾನ್ ತಲೆನೇ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಆ ಪ್ಯಾಷನ್ ಇರೋದಕ್ಕೆ ಅವ್ನ 4 ಗಂಟೆಗೆ ಇರ್ತಾನೆ, ಅವ್ನ 8 ಗಂಟೆಗೆ ಬರ್ತಾನೆ. ನಾನೇ ಅವನಿಗಿನ ಮುಂಚೆ ಬಂದಿರ್ತೀನಿ. ಸೊ ನಾನ್ ವರ್ಕ್ ಮಾಡೋ ಇದೇ ಬೇರೆ. ನನ್ಗೆ ಈ ಸಿನಿಮಾದಲ್ಲಿ ಹೊಸದಾಗಿ ಡೈರೆಕ್ಷನ್ ಕ್ರಿಯೇಟಿವ್ ಅನ್ನೋದು ಬಿಟ್ಟು ಈ ಪ್ರಮೋಷನ್ ಸ್ಟಾರ್ಟ್ ಆದ್ಮೇಲೆ ನಾನು ಥ್ಯಾಂಕ್ಸ್ ಹೇಳಕ್ ಕೂತ್ರೆ 2 ವಾರ ಬೇಕಾಗುತ್ತೆ. ಅಷ್ಟು ಜನ ನಂಗೆ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ಅದೇ ಸೊ ಅದೆಲ್ಲದನ್ನು ಬಿಟ್ಟು ವಿಷಯಕ್ಕೆ ಬರೋದಾದ್ರೆ ತೃಪ್ತಿ ಇದೆ, ಖುಷಿ ಇದೆ, ಎಲ್ಲಾರು ಮುಖದಲ್ಲಿ ನಗು ಇದೆ. ಆಡಿಯನ್ಸ್ ಇಂದ ಹೆಂಗೆ ತಗೊಂಡ್ರು ಒಂದೇ ಒಂದು 99.9 ಅಂದ್ರೂ ತಪ್ಪಾಗುತ್ತೆ. 100% ಪಾಸಿಟಿವ್ ರಿವ್ಯೂ ಇದೆ. ಸೊ ಎಲ್ಲರೂ ಎಂಜಾಯ್ ಮಾಡಿದೀವಿ ಈ ಕೆಲಸನ, ಈ ಜರ್ನಿನ. ಅದೇ ಅವ್ರು ಹೇಳ್ದಂಗೆ ಇನ್ನೂ ಮುಗಿದಿಲ್ಲ ಅಂತ. ಆಕ್ಚುಲಿ ಅದು ಮುಗಿಬಾರದು. ನಾನು ಒಂದ್ ಸಣ್ಣ ಇನ್ಸಿಡೆನ್ಸ್ ಹೇಳ್ಬೇಕಂದ್ರೆ, ಅಲೆಮಾರಿ ಸಿನಿಮಾ 50 ಡೇಸ್ ಆಗಿತ್ತು. ಒಂದು 50 ಡೇಸ್ ಆಗಿ ಹೋಗ್ತಾ ಇತ್ತು ಸಿನಿಮಾ. ಆ ಟೈಮಲ್ಲಿ ಯಡಿಯೂರಪ್ಪ ಅವ್ರನ್ನ ಸಿನಿಮಾ ಚಾರಿಟಿ ಶೋ ಮಾಡೋಣ ಅಂತ ಮಾಡಿದಾಗ ಅವ್ರು ಒಪ್ಕೊಂಡ್ ಬಂದ್ರು. ಅವಾಗ ಸಿಎಂ ಆಗಿತ್ತು. ಒಪ್ಕೊಂಡ್ ಬಂದವ್ರಂದ್ರು, ನನ್ಗೆ 7 ಮದ್ವೆ ಇದೆಯಪ್ಪ, ನಾನು ಎಲ್ಲಾ ಕಡೆ ಹೋಗ್ಬೇಕು, 10 ನಿಮಿಷ ಇದೀನಿ ಸಿನಿಮಾ ನೋಡಿ ಹೋಗ್ತೀನಿ ಅಂತ. ಸೊ ನಾನು ಆಯ್ತು ಸರ್ ಅಂತ ಅನಿಸ್ದೆ. ಆಲ್ಮೋಸ್ಟ್ ಬಿಜೆಪಿ ಎಲ್ಲರೂ ಬಂದು ಕೂತಿದ್ರು. ಆಲ್ಮೋಸ್ಟ್ 1 ಅವರ್ ಆಯ್ತು. ಎಲ್ಲ ಹೋಗಿ ಅವ್ರನ್ನ ಕರಿತಾ ಇದಾರೆ, ಅವ್ರು ಬರ್ತಾ ಇಲ್ಲ ಆಚೆಗೆ. ಅವರೆಲ್ಲ ಬಂದು ನನ್ನ ಬೈತಾ ಇದ್ರು, ನಮ್ಮ ಮದುವೆಗಳೆಲ್ಲ ಹಾಳು ಮಾಡಿದೆ ನೀನು, ಸಿನಿಮಾ ಕೂರ್ಸಿದ್ಯಾ ಅಂತ. ಇಂಟರ್ವ್ಯೂಲ್ ಆಯ್ತು, ಅವಾಗ್ಲೂ ಬರ್ಲಿಲ್ಲ. ಅಲ್ಲೇ ಕಾಫಿ ತರಿಸ್ಕೊಂಡು ಇಡೀ ಸಿನಿಮಾ ನೋಡ್ಬಿಟ್ಟು ಅವ್ರೊಂದು ಬೈಟ್ಸ್ ಕೊಟ್ರು. ಈ ಸಿನಿಮಾ ಎಷ್ಟು ಚೆನ್ನಾಗಿದೆ, ನಾನು ಮೈ ಮರೆತು ಈ ಸಿನಿಮಾ ನೋಡಿದೆ, ಕೊನೆವರೆಗೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ನಾಳೆನೆ ಹೋಗಿ ಈ ಸಿನಿಮಾ ಥಿಯೇಟರ್ ನೋಡ್ತೀನಿ ಅಂತ. ನಾನು ಅಂದೆ, ಸರ್ ಈ ಸಿನಿಮಾ ಯಾವ ಥಿಯೇಟರ್ ಇಲ್ಲ ಸರ್, ಇದೇ ಲಾಸ್ಟ್ ಶೋ. ಅಂದ್ರೆ ಕೊನೆ ಶೋ ವರ್ಗೂ ನಾವು ಸಿನಿಮಾ ಜೊತೆ ನಿಲ್ಬೇಕು, ಸಿನಿಮಾ ಪ್ರಮೋಷನ್ ಮಾಡ್ಬೇಕು. ಅದು ಅಂದ್ರೆ ನಮ್ಮ ಪ್ಯಾಷನ್ ಅಂತ ಹೇಳ್ಬೋದು, ಅಥವಾ ಒಬ್ಬ ನಿರ್ದೇಶಕನು ಅಥವಾ ಒಬ್ಬ ಆರ್ಟಿಸ್ಟ್ ಒಂದು ಕರ್ತವ್ಯ. ಅದು ಇದು ಮುಗಿದ ಮೇಲೆ ಅವ್ನ ಮುಂದಿನ ಸಿನಿಮಾ, ಮುಂದಿನ ಕನಸುಗಳು ಅಲ್ಲಿಗೆ ಹೋಗ್ಬೇಕು. ಯಾಕಂದ್ರೆ ಆ ಕೊನೆ ಕೊನೆ ಟಿಕೆಟ್ ದುಡ್ಡು ಕೂಡ ಪ್ರೊಡ್ಯೂಸರ್ ತಲುಪಬೇಕು. ಯಾಕಂದ್ರೆ ಎಲ್ಲಾ ಯಾರಿಲ್ಲದೆ ಒಂದು ಸಿನಿಮಾ ಪ್ರೊಡ್ಯೂಸರ್ ಇಲ್ಲದೆ ಆಗಲ್ಲ. ಸೊ ಅವ್ರಿಗೆ ನಾವು ದಿನ ಬೆಳಗ್ಗೆ ಇದ್ದು ಅದಕ್ಕೆ ಅನ್ನದಾತ್ರ ಅನ್ನೋದು. ಆಮೇಲೆ ನಾನು ಕಲ್ಲೂರ್ ಸರ್ ಹೇಳ್ತಾ ಇದ್ರು, ಯಾವಾಗ ಬರ್ತಾ ಇದ್ದ ಅದು ಇದು ಅಂತ. ನಂದು ಒಂದೇ ಈ ಸಿನಿಮಾ ಮಾಡಕ್ ಇಂಟೆನ್ಷನ್ ಇದ್ದಿದ್ದು, ನಮ್ಗೆ ಏನ್ ಕೆಲಸ ಬರುತ್ತೆ ಅದನ್ನ ಮಾತ್ರ ನಾವು ಮಾಡ್ಬೇಕು ಅಂತ. ಸೊ ನಾವು ಒಳ್ಳೆ ಸ್ಕ್ರಿಪ್ಟ್ ಬರೀತೀವಿ, ಮೇಕಿಂಗ್ ಮಾಡ್ತೀವಿ, ಅದ್ ನೀವುಗಳೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಬಟ್ ಈ ಸಿನಿಮಾನ ಫಿಸಿಕಲ್ ಆಗಿ ಪಬ್ಲಿಸಿಟಿ ಮಾಡ್ಬೇಕು, ಊರೂರು ತಲುಪಿಸ್ಬೇಕು. ಅದಕ್ಕೆ ಒಬ್ಬ ಒಳ್ಳೆ ಮನುಷ್ಯ ಅಂದ್ರೆ ಪ್ಯಾಷನ್ ಇರೋನ್ ಬೇಕಾಗಿತ್ತು. ಆ ಪ್ಯಾಷನ್ ನನ್ಗೆ ಇವರಲ್ಲಿ ಕಾಣಿಸ್ತು. ಅದಕ್ಕೆ ನಾನು ಕೊನೆದಾಗ ಹೇಳಿ, ದುಡ್ಡು ಹಾಕ್ದೇ ಪರವಾಗಿಲ್ಲ ಸರ್, ಜೊತೆಗೆ ಬನ್ನಿ ಅಂತ. ಪಾಪ ದುಡ್ಡನ್ನು ಹಾಕಿ ನಮ್ ಜೊತೆಗೆ ನಿಂತು ಮುಂದಕ್ಕೆ ಇನ್ನೂ ಒಂದಷ್ಟು ವರ್ಷಗಳು ನಾವು ಜರ್ನಿ ಮಾಡೋ ತರ ಆಗಿದೆ. ಸೊ ಎಲ್ಲ ಒಂದು ನಾನೇನ್ ನಂಬ್ತೀನಿ ಅಂದ್ರೆ, ನಾವುಗಳು ಮನುಷ್ಯ ಹುಟ್ಟಕ್ಕೆ ನಾವು ಅಣುವಾಗಿ ಎಷ್ಟು ಫೈಟ್ ಮಾಡಿ ನಾವು ಹುಟ್ಟಿದೀವಲ್ವಾ, ಹಾಗೆ ಎಲ್ಲಾ ಕಥೆಗಳು ಫೈಟ್ ಮಾಡ್ತಾ ಇರ್ತೇವೆ. ನಮ್ಮೊಳಗೆ ಇರೋ 1000 ಕಥೆಗಳು ಫೈಟ್ ಮಾಡಿ ನಾನ್ ಸಿನಿಮಾ ಮಾಡ್ಬೇಕು, ನನ್ ಕತೆ ಸಿನಿಮಾ ಮಾಡು ಅಂತ. ಅಂದ್ರೆ ಈ ಕತೆಗೆ ಅಷ್ಟು ಪವರ್ ಇತ್ತು. ಅದು ಇವತ್ತು ಹೊರಗಡೆ ಬಂದು ಅದಕ್ಕೆ ಏನ್ ಬೇಕು ಎಲ್ಲ ತಗೊಂಡು ಸಿನಿಮಾ ಆಗಿ ಗೆದ್ದಿದೆ. ಸೊ ಇದು ಒಂದು ಸಾರ್ಥಕತೆ ಅಂತ ಹೇಳ್ಬೋದು. ಆಮೇಲೆ ಸಣ್ಣ ಡಿಫ್ರೆನ್ಸ್ ನನ್ಗೆ ಗೊತ್ತಾಗ್ತಿದೆ. ಅಂದ್ರೆ ನಾವುಗಳು ಈ ಸ್ಟ್ರೀಟ್ ಪಬ್ಲಿಸಿಟಿ ಮಾಡ್ತಿದ್ವಲ್ಲ, ಆ ಟೈಮ್ಗೂ ಈಗ ಡಿಜಿಟಲ್ ಅಂತ ಏನು ಒಂದು ಎರಾ ಬಂದಿದ್ದಾರೆ ಈ ಟೈಮ್ಗೂ. ಅವಾಗ ಏನಂತಂದ್ರೆ ಜನಗಳು ತುಂಬಾ ಮಾತಾಡೋರು, ಒಬ್ರಿಗೊಬ್ರು ಮಾತಾಡೋರು. ಟೀ ಅಂಗಡಿ ಹತ್ರ, ಕಾಫಿ ಕುಡಿಬೇಕಾದ್ರೆ, ಕಾಲೇಜಲ್ಲಿ, ಬಸ್ ಅಲ್ಲಿ ಮಾತಾಡ್ತಿದ್ದು ಒಂದೇ ಟಾಪಿಕ್ ಏನಂದ್ರೆ, ಯಾವ ಸಿನಿಮಾ ನೋಡಿದೆ, ಕಂಗ್ರಾಚುಲೇಷನ್, ಚೆನ್ನಾಗಿದ್ಯೋ ಇಲ್ವೋ, ಯಾರು ಹೀರೋಯಿನ್ ಹೊಸಬ ಬಂದಾನೆ, ಈ ಡಿಸ್ಕಷನ್ ಆಗ್ತಾ ಇತ್ತು. ಈಗೇನಾಗಿದೆ, ಎಲ್ಲಾ ಡಿಸ್ಕಷನ್ ಡಿಜಿಟಲ್ ಅಲ್ಲಿ ಆಗ್ತಾ ಇದೆ, ಕಮೆಂಟ್ ಬಾಕ್ಸ್ ಅಲ್ಲಿ ಆಗ್ತಾ ಇದೆ. ಸೊ ಅದಲ್ಲ ನಮ್ ಕಲ್ಚರ್. ಪೋಸ್ಟ್ ಹಾಕೋದಾಗ್ಲಿ ತಲುಪಿಸೋದಾಗ್ಲಿ ಅದು ನಮ್ ಧರ್ಮ. ಏನಂದ್ರೆ ಸಿನಿಮಾ ನೋಡಿ ಹೊರಗಡೆ ಹೋದವರು ಆ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಸಿನಿಮಾ ಚೆನ್ನಾಗಿದ್ಯೋ ಇಲ್ವೋ ನೋಡ್ಬೇಡ. ಆಮೇಲೆ ಎಲ್ಲಾರ್ದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ನಮ್ ಸಿನಿಮಾ ನೋಡಿದ್ರು 99% ಅಥವಾ 100% ಎಲ್ಲ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಹೊರಗಡೆ ಜನಗಳು
ಈ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಅದಕ್ಕೆ ಅಗ್ರೆಸಿವ್ ಆಗಿ ಮುಂದೆ ಬರ್ಬೇಕು ಅಂತ ನಾನ್ ಕೇಳ್ಕೊತೀನಿ. ಬರ್ತಾ ಇದಾರೆ. ಆಮೇಲೆ ನಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಇರ್ಲಿಲ್ಲ, ಇವಾಗೆಲ್ಲ ಎಕ್ಸಾಮ್ಸ್ ನಡೀತಾ ಇದೆ. ಆಲ್ಮೋಸ್ಟ್ ಇನ್ನೊಂದ್ 2-3 ದಿನದಲ್ಲಿ ಮುಗ್ದೋಗುತ್ತೆ ಎಕ್ಸಾಮ್ಸ್ ಎಲ್ಲ. ಸೊ ಅದಾದ್ಮೇಲೆ 2ನೇ ವಾರ 3ನೇ ವಾರ ಎಲ್ಲ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ನಮ್ಮ ಇಷ್ಟೊಂದು ಹೇಳಿದ್ದಾರೆ, ಪಾಸಿಟಿವ್ ಆಗಿದ್ದಾರೆ. ಈಗ ಓವರ್ ಆಲ್ ಕರ್ನಾಟಕದಲ್ಲಿ ಒಂದು 25 ಸೆಂಟರ್ಸ್ ಅಲ್ಲಿ ಇದೆ. ಅದೇ ಅವ್ರು ಮಾತಾಡ್ತಾರೆ, ಒಂದಿಷ್ಟು ಕರೀತಾರೆ, ಅವ್ರದ್ದು ನೀವು ಮಾತಾಡಿ. ಸೊ ಅಷ್ಟೇ. ನಾವು ಇಲ್ಲ, ಆಕ್ಚುಲಿ ನಾವು ಬಿಫೋರೇ ಟ್ರಾವೆಲ್ ಮಾಡಿ ಬಂದಿದ್ವಿ, 24 ಡಿಸ್ಟಿಕ್ ಹೋಗಿದ್ದೀವಿ. ಸೊ ಈಗ ಏನಂತಂದ್ರೆ ಬೆಂಗಳೂರಲ್ಲೇ ಇದ್ದು ಇಲ್ಲಿಂದನೇ ಡಿಜಿಟಲ್ ಮುಖಾಂತರ ಅವ್ರಿಗೆಲ್ಲ ನಾವು ಚಿಕ್ಕ ಚಿಕ್ಕ ಕಂಟೆಂಟ್ ನ ಕಲಿಸ್ತಾ ಇದೀವಿ ಅಷ್ಟೇ. ಸೊ ಅದೇ ತುಂಬಾ ಜನರ ಹೆಸರು ನನ್ನ ಎಕ್ಸಾಂಪಲ್ ಅದೇ ಸಾರ್ ಎಲ್ಲಾರ ಹೆಸರು ಹೇಳ್ಬಿಟ್ಟಿದ್ದಾರೆ, ನಾನು ಇನ್ ಯಾರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ಅದೇ ಜಮೀರ್ ಸರ್ ನೋಡ್ತೀನಿ ಅಂತ ಹೇಳಿದಾರೆ. ಆಕ್ಚುಲಿ ಸಿನಿಮಾ ಸ್ಪೆಷಲ್ ಸ್ಕ್ರೀನಿಂಗ್ ಮಾಡ್ಬೇಕಾದ್ರೆ ಕರೆದಿದ್ವಿ, ಡೆಲ್ಲಿಲಿ ಇದೀನಿ ಬಂದು ನೋಡ್ತೀನಿ ಅಂತ ಹೇಳಿದ್ರು. ಇನ್ಮೇಲೆ ಅಪ್ರೋಚ್ ಮಾಡಿ, ಯಾಕಂದ್ರೆ ಈಗ ಸ್ವಲ್ಪ ಫ್ರೀ ಆಗಿ ಇರ್ತಾರೆ ಅನ್ಸುತ್ತೆ, ಮೇ ಬಿ ಕರೆದು ತೋರಿಸ್ಬೇಕು ಅಂತಿದ್ರು ಸರ್. ಈ ಹೇಳ್ತಲ್ಲ ಸರ್, ಕೊನೆ ಶೋ ವರ್ಗು ಕಂಗ್ರಾಚುಲೇಷನ್ ಬ್ರದರ್ಗೆ ಹೋರಾಟ. ಆಮೇಲೆ ಸರ್ ಸ್ಕ್ರಿಪ್ಟ್ ನಮ್ಮ ಹತ್ರ ಆಲ್ರೆಡಿ ಇದೆ ಸರ್. ಸ್ಕ್ರಿಪ್ಟ್ ಪಾರ್ಟ್ 2 ಅಂತ ಏನ್ ಮಾಡಿಲ್ಲ, ಇದಾದ್ಮೇಲೆ ಏನ್ ಮಾಡ್ಬೇಕಂತೆಲ್ಲ ನಾವು ಪ್ರಿಪೇರ್ ಮಾಡಿಲ್ಲ. ಇಲ್ಲ ಸರ್, ನಮ್ಮನೆ ಇವಾಗ ಅವ್ರ ಆಫೀಸ್ ಆಗಿದೆ. ನಾವ್ ಅಲ್ಲೋಗಲ್ಲ, ಅವ್ರನ್ನ ಕರ್ಸ್ಕೊಳ್ಳೋದು ಇಲ್ಲಿಗೆ ನಾವು. ಇಲ್ಲ ಸರ್, ಏನಂದ್ರೆ ನಮ್ಗೇನು ಖುಷಿ ಕೊಡುತ್ತಲ್ಲ ಆ ಕೆಲಸ ನಮ್ಗೆ ಯಾವತ್ತೂ ಸ್ಟ್ರೈಕ್ ಮಾಡಲ್ಲ ನಾವು. ಅದೇ ಇವ್ರುಗಳೇ ತಗೊಳ್ಳಿ, ಒಂದು 17 ದಿವಸ ಜರ್ನಿ ಮಾಡಿದಾರೆ, ಯಾರೋ ಒಂದ್ ದಿವಸ ಮೈ ಕೈ ನೋವು ಅಂತ ಯಾರು ರೆಸ್ಟ್ ಮಾಡಿಲ್ಲ. ನಾವೆಲ್ಲರೂ ಕೆಲಸ ಎಂಜಾಯ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಪ್ರತಾಪ್, ನಮ್ಮ ಲಕ್ಷ್ಮಿತ್ ಎಲ್ಲರೂ. ಸರ್ ಅದು ಸಂದರ್ಭಗಳು ಏನಾಗ್ಬಿಡುತ್ತೆ ಸರ್, ನಾಳೆ ಬೆಳಗ್ಗೆ ನಾವಲ್ಲಿ ರೀಚ್ ಆಗ್ಲೇಬೇಕು ಅಂದ್ರೆ ಅವ್ರಿಗೆ ಎಕ್ಸ್ಕ್ಯೂಸ್ ಕೇಳಕ್ ಆಗಲ್ಲ ಸರ್. ಇಲ್ಲ ಸರ್, ನಾ ಅದೆಲ್ಲ ನೋಡ್ತೀನಿ ಸರ್, ಏನ್ ತೊಂದ್ರೆ ಇಲ್ಲ. ನಾನು ಅದನ್ನು ಎಂಜಾಯ್ ಮಾಡ್ತೀನಿ, ಅದೆಲ್ಲ ಏನ್ ತೊಂದ್ರೆ ಇಲ್ಲ. ಸಾರ್ ಸುಮ್ನೆ ಹೇಳ್ತಾರೆ ಪಕ್ಕ ಕೂತ್ಕೊಳ್ಳಲ್ಲ ಅಂತ. ಸೊ ಇಲ್ಲ, ಎಲ್ಲರಿಗೂ ಅಗೇನ್ ಥ್ಯಾಂಕ್ಸ್ ಅಂತ ಹೇಳಿ ತುಂಬಾ ಚಿಕ್ಕದಾಗಿ ಮುಗ್ಸಕ್ಕೆ ಆಗೋದಿಲ್ಲ. ಈ ಸಿನಿಮಾಗೆ ತುಂಬಾ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಎಲ್ಲಾರು, ಡಿಜಿಟಲ್, ಪೇಪರ್ ಮೀಡಿಯಾ, ಟಿವಿ ಮೀಡಿಯಾ ಎಲ್ಲಾರು. ಸೊ ಅಗೇನ್ ನಾನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಪ್ರಶಾಂತ್ ಕಲ್ಲೂರು, ಹರೀಶ್ ರೆಡ್ಡಿ ಮತ್ತೆ ಸ್ಕ್ರೀನ್ ಫಸ್ಟ್ ರವಿಕುಮಾರ್ ಸರ್. ಇವ್ರು 3 ಜನ ಇಲ್ಲ ಅಂದ್ರೆ ಇವತ್ತು ಈ ಸಿನಿಮಾ ಇಲ್ಲ. ಇಷ್ಟು ಜನ ಇಷ್ಟೊಂದು ಹೊಗಳಿಕೆನ ತಗೊಳಕ್ ಆಗ್ತಾ ಇರ್ಲಿಲ್ಲ. ಡೈರೆಕ್ಟರ್, ಹೀರೋಯಿನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಹೊಸಬ್ರಿದ್ದಾರೆ. ಅವ್ರೆಲ್ಲರಿಗೂ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ, ಇವ್ರಿಬ್ರು ಹೀರೋಯಿನ್ಗೆನೆ ನನಗೆ ಸುಮಾರು ಒಂದು 10 ಫೋನ್ ಬಂದಿದೆ. ನಾನು ಯಾರಿಗೂ ಬಿಟ್ಕೊಡ್ತಿಲ್ಲ, ಪ್ಲೀಸ್ ಪಬ್ಲಿಸಿಟಿ ಮುಗಿಯೋವರೆಗೂ ನಾನು ಕಳ್ಸಲ್ಲ ಅಂತ. ಎಸ್ಪೆಷಲಿ ಹೈದರಾಬಾದ್ ಇಂದ ತುಂಬಾ ಫೋನ್ಸ್ ಬರ್ತಾ ಇದೆ. ಸೊ ರಕ್ಷಿಗೆ ಆಲ್ರೆಡಿ 1-2 ಸಿನಿಮಾ ನನಗ್ ಫೋನ್ ಮಾಡಿದ್ದಾರೆ, ನಿಮ್ ಹುಡುಗಂಗೆ ಒಂದು ಸಿನಿಮಾ ಇದೆ, ನಮ್ಗೆ ಡೈರೆಕ್ಟ್ ಕತೆ ಅಂತ. ನಾನೇ ಎಲ್ಲರಿಗೂ ಆಫರ್ ಇದೆ. ಸೊ ಇನ್ಕ್ಲೂಡಿಂಗ್ ನನಗೂನು ನಮ್ ಸಿನಿಮಾ ಒಂಚೂರು ಕ್ರಿಯೇಟಿವ್ ಆಗಿ ಮಾಡ್ಕೊಡು ಅಂತ ನಾನೇನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ನಾನು ಎಲ್ಲಾರ್ಗು ಹೇಳಿದ್ದು ಒಂದೇ, ಸಿನಿಮಾ ಪ್ರಮೋಷನ್ ನಾವು ಮನಸ್ಫೂರ್ತಿಯಾಗಿ ಮಾಡದ್ಮೇಲೆ ಎಲ್ಲಾರ ನಂಬರ್ ಎಲ್ಲರಿಗೂ ಶೇರ್ ಮಾಡ್ತೀನಿ. ನೀವು ಮಾತಾಡಿ, ಕತೆ ಕೇಳಿ, ಏನ್ ಅನ್ಸುತ್ತೆ ಎಲ್ಲ ಮಾಡಿ ಅಂತ. ಆಮೇಲೆ ತೆರೆ ಮುಂದೆ ಇರೋರು ಶ್ರಮ ನೀವು ನೋಡಿದ್ದೀರಾ, ತೆರೆ ಹಿಂದೆ ಇರೋರು ಎಲ್ಲ ಸಾರ್ ಹೇಳಿದ್ದಾರೆ. ಇದ್ ಬಿಟ್ಟು ಲಾಸ್ಟ್ ಒಂದು 15 ಡೇಸ್ ಇಂದ ಈ ಸಿನಿಮಾಗೆ ಸಂಬಂಧನೇ ಇಲ್ದಿರೋ ಒಂದಷ್ಟು ಹುಡುಗರು ಸಿನಿಮಾ ಯೂಶಲಿ ಏನಾಗುತ್ತೆ, ನಾವು ಅಷ್ಟೇ ಡೈರೆಕ್ಟರ್ ಅವರೇ ಎಲ್ಲಾ ಕೆಲಸ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಉಲ್ಟಾ ಅಷ್ಟೇ, ನಮ್ ಸಿನಿಮಾ ಬೇರೆ ಸಿನಿಮಾ ಕೆಲಸ ಮಾಡಿದವರು, ನನ್ ಪರಿಚಯ ಇಲ್ದಿರೋರೆಲ್ಲ ಈ ಸಿನಿಮಾಗೆ ಡೇ ನೈಟ್ ದುಡಿತಾ ಇದಾರೆ. ಅದನ್ನೇ ಪ್ಯಾಷನ್ ಅಂತ ಕರೆಯೋದು. ನಮ್ಮ ಇಷ್ಟು ಟೀಮು ಏನು ಪ್ರಮೋಷನ್ಗೆ ಅಂತ ಓಡಾಡಿದೆ, ಅಷ್ಟು ಜನರಿಗೆ ಸ್ಪೆಷಲ್ ಆಗಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ತೊಂದರೆ ಕೊಟ್ಟಿದ್ದೀನಿ, ಬಟ್ ಅದನ್ನ ಎಂಜಾಯ್ ಮಾಡಿ ನೀವು ಕೆಲಸ ಮಾಡಿದೀರಾ. ಸೊ ನಿಮ್ನೆಲ್ಲ ನಾನು ಮುಂದಿನ ಸಿನಿಮಾಗಳಲ್ಲಿ ಜೊತೆಗೆ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ನನ್ನ ಹೆಸರು ಪ್ರತಾಪ್ ಗಂಧರ್ವ ಅಂತ. ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾದ ರೈಟರ್, ಡೈರೆಕ್ಟರ್. ಇಲ್ಲಿ ಬಂದಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಿನಿಮಾನ ಅಂದ್ರೆ ರಿಲೀಸ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ, ಅಂದ್ರೆ ಒಂದು ಶುರುವಿಂದ ಸಕ್ಸಸ್ ವರೆಗೂ ಇಲ್ಲಿವರೆಗೂ ತಗೊಂಡ್ಬರೋದಕ್ಕೆ ನೀವೆಲ್ರೂ ಮುಖ್ಯ ಕಾರಣ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 2013ರಲ್ಲಿ ನಾನು ಕಾಲೇಜ್ ಮುಗಿಸಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಆ ಯೋಚನೆ ಮಾಡೋದಕ್ಕೆ 1.5 ವರ್ಷ ಟೈಮ್ ತಗೊಂಡು, ಅದಾದ್ಮೇಲೆ ರೈಟಿಂಗ್ ಮಾಡಿ, ಇಲ್ಲ ನನಗೆ ಡೈರೆಕ್ಟರ್ ಆಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನನ್ನೊಳಗಡೆ ಒಬ್ಬ ರೈಟರ್ ಇದ್ದಾನೆ ಅಂತ ನನ್ನನ್ನು ಕಂಡುಕೊಂಡು, ಅಲ್ಲಿಂದ ದಾರಿ ಹುಡ್ಕೊಂಡು ಇಂಡಸ್ಟ್ರಿ ಬಂದು, ಸೀರಿಯಲ್ಸ್ ಬಂದು,
ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಎಪಿಸೋಡ್ ಡೈರೆಕ್ಟರ್ ಆಗಿ, ಮೇನ್ ಡೈರೆಕ್ಟರ್ ಆಗಿ, ಕಲರ್ಸ್, ಜಿ, ಸುವರ್ಣ, ಉದಯ ಎಲ್ಲಾ ಚಾನೆಲ್ ಅಲ್ಲೂ ಸೀರಿಯಲ್ಸ್ ಮಾಡಿ ಹಿಂದೆ ತಿರುಗಿ ನೋಡಿದ್ಮೇಲೆ ನನ್ನ ಜೀವನದ 7.5 ವರ್ಷ ಕಳೆದೋಗಿತ್ತು. ಅದಾದ್ಮೇಲೆ ಮತ್ತೆ ನನಗೆ ಅನ್ನಿಸ್ತು ನಾನು ಡೈರೆಕ್ಟರ್ ಆಗಿ ಬಂದಿದ್ದಲ್ವಾ, ಏನ್ ಮಾಡಿದೆ 8 ವರ್ಷ ಅಂತ. ಮತ್ತೆ ಅದನ್ನೆಲ್ಲ ಬಿಟ್ಟು ನಿರ್ದೇಶಕ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿ ಬಂತು. ಒಂದು ತಂಡ ಮಾಡಿ, ಕತೆಗಳನ್ನ ಮಾಡಿ, ಮತ್ತೆ ಪ್ರೊಡ್ಯೂಸರ್ ಹೋಗಿ ಆ ನಿಟ್ಟಲ್ಲಿ ಸಂತೋಷ್ ಸರ್ ನನಗೆ ಸಿಕ್ಕಿ ಅವ್ರು ಈ ಲೈನ್ ಹೇಳಿ ಅದನ್ನ ಡೆವಲಪ್ ಮಾಡಿ ಇವತ್ತು ಸ್ಕ್ರೀನ್ ಮೇಲೆ ತಗೊಂಡ್ಬಂದು ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದಕ್ಕೂ ಇವತ್ತು ನಾನು ಡೈರೆಕ್ಟರ್ ಆಗಿ ನಿಮ್ ಮುಂದೆ ಇವತ್ತು ನಿಂತಿರೋದಕ್ಕೂ ಇದ್ರ ಮಧ್ಯೆ 10 ವರ್ಷದ ಜರ್ನಿ ಇದೆ. ಈ 10 ವರ್ಷದಲ್ಲಿ ನನ್ನನ್ನ ನಂಬಿದವರು ನನ್ನ ಗುರುಗಳಾದಂತ ನಟ ನಿರ್ದೇಶಕರಾದಂತ ರಮೇಶ್ ಇಂದ್ರ ಸರ್, ಶ್ರುತಿ ನಾಯ್ಡು ಮ್ಯಾಮ್, ಅದಾದ ಮೇಲೆ ನಮ್ಮ ಸಂತೋಷ್ ಸರ್ ಮತ್ತೆ ಪ್ರಶಾಂತ್ ಸರ್. ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಅಂದ್ರೆ ನಂಬಿ ಇಡೀ ಪ್ರಾಜೆಕ್ಟ್ ನ ನೀನ್ ಮಾಡೋ ಗುರು, ನಾವೆಲ್ಲ ಹಿಂದೆ ಇರ್ತೀವಿ ಅಂತ ಒಪ್ಸಿದಾರಲ್ಲ, ಅದು ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಸಂತೋಷ್ ಸರ್ಗೆ ಮತ್ತೆ ಪ್ರಶಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಸಂತೋಷ್ ಸರ್ ಅಂದ್ರೆ ಈಗಿನ ಪ್ರೆಸೆಂಟ್ ಕನ್ನಡ ಇಂಡಸ್ಟ್ರಿಯ ಸಿಚುವೇಶನ್ ಅಲ್ಲೂ ಒಂದು ಹೊಸ ತಂಡನ ಬೆಳೆಸಬೇಕು ಅಂತ ಒಂದು ದೊಡ್ಡದ ಆಸೆ ಇಟ್ಕೊಂಡಿರೋ ಅವರ ದೃಢ ನಿರ್ಧಾರಕ್ಕೆ ನಾನು ಸಂತೋಷ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದಾದ್ಮೇಲೆ ನಾನು ಇಷ್ಟ ಹಾಕಿದ್ರೆ ಎಷ್ಟು ಬರುತ್ತಪ್ಪ ಅಂತ ಕೇಳೋ ನಿರ್ಮಾಪಕರ ಮಧ್ಯೆ ನಾನು ಎಷ್ಟ್ ಹಾಕ್ಬೇಕು ಅದನ್ನ ಹೇಳ್ಬಿಡ್ರಿ ಗುರು ನನಗೆ ಸಾಕು ಅಂತ ಕೇಳೋಂತ ನಿರ್ಮಾಪಕರು ನಮ್ಮ ಪ್ರಶಾಂತ್ ಕಲ್ಲೂರ್ ಸರ್ ನಮಗೆ ಸಿಕ್ಕಿರೋದು ಆಕ್ಚುಲಿ ನಮ್ಮೆಲ್ಲ ಹೊಸ ತಂಡಕ್ಕೆ ಒಂದು ಭಾಗ್ಯ. ಸೊ ಅವ್ರು ಯಾವತ್ತೂ ದೊಡ್ಡ ಬಗ್ಗೆ ಕೇಳಲಿಲ್ಲ, ಯಾವ್ದು ಮಾತಾಡ್ಲಿಲ್ಲ, ಸೆಟ್ಟಿಗೆ ಬಂದು ಇದೇನಕ್ ಮಾಡ್ತಿದ್ದೀರಾ ಇದೇನ್ ಯಾವತ್ತೂ ಕೇಳಲಿಲ್ಲ. ಸಿನಿಮಾ ಚೆನ್ನಾಗಿ ಬರ್ಬೇಕು, ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋ ಪ್ಯಾಷನೇಟ್ ಆಗಿ ಜೊತೆಗೆ ನಿಂತ್ಕೊಂಡ್ರು. ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನ ರಕ್ಷಿತ್, ನಂದು ರಕ್ಷಿತ್ 8 ವರ್ಷದ ಫ್ರೆಂಡ್ಶಿಪ್, ನನ್ನ ಜೀವನದ ಒಂದಷ್ಟು ಖುಷಿ ದುಃಖ ಎಲ್ಲಾ ಸಿಚುವೇಶನ್ ಅಲ್ಲೂ ಎಲ್ಲಾ ಟೈಮಲ್ಲೂ ನನ್ ಜೊತೆಗಿದ್ದೇನೆ ರಕ್ಷಿತ್, ಈಗ್ಲೂ ಜೊತೆಗೆ ಇದೀವಿ. ಅವನ ಬಗ್ಗೆ ನಾನು ಸ್ಪೆಷಲ್ ಆಗಿ ಏನೋ ಅಗತ್ಯ ಇಲ್ಲ, ನಮ್ದು ನಟ ನಿರ್ದೇಶಕನಿಗಿನ್ನ ಅಣ್ಣ ತಮ್ಮನ ಸಂಬಂಧ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಮೈ ಜರ್ನಿ ರಕ್ಷಿತ್. ಸೊ ಇನ್ನ ಅನುಷಾ, ಸಂಜನಾ. ಅನುಷಾ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರಾಮಿಸಿಂಗ್ ಆಕ್ಟ್ರೆಸ್, ಸಂಜನಾ ವೆರಿ ಗುಡ್ ಪರ್ಫಾರ್ಮರ್. ಇನ್ನ ಸುದರ್ಶನ್, ಚೇತನ್, ದುರ್ಗಾ, ರಕ್ಷಿತ್ ಕಾಪು, ಈ 3 ಜನ ಏನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ನಾನು ಬರೆದಂತ ಕ್ಯಾರೆಕ್ಟರ್ ಗೆ ಇವ್ರು 3 ಜನನ ಬಿಟ್ರೆ ನನಗೆ ಯಾರು ಬೆಸ್ಟ್ ಆಪ್ಷನ್ ಇದುವರೆಗೂ ಸಿಕ್ಕೇ ಇಲ್ಲ. ಅಂದ್ರೆ ಇವ್ರು 3 ಜನ ಅಷ್ಟು ಆಪ್ಟ್ ಆಗಿ 100% ಆ ಕ್ಯಾರೆಕ್ಟರ್ ಒಳಗಡೆ ಇಳಿದು ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನ ಅದು ಬಿಟ್ರೆ ನಮ್ಮ ಶಶಿಕುಮಾರ್ ಸರ್ ಅಷ್ಟು ಸಿನಿಮಾಗಳು ಮಾಡಿರುವಂತ ನಟ. ನಾನು ಸಣ್ಣದ ಏನೇನೋ ಮೈನ್ಯೂಟ್ ಎಲ್ಲ ನಿರ್ದೇಶಕರು ಇರಕ್ಕೆ ಒಂದ್ ಸಣ್ಣ ಸ್ವಾರ್ಥ ಇರುತ್ತೆ ಹಿಂಗೆ ಬರ್ಬೇಕು ಅಂತ, ಅದನ್ನ ಕೇಳಿದ್ರು ಅದನ್ನೆಲ್ಲ ಮನ್ಸಿಗೆ ಹಾಕೊಂಡು ಮಾಡಿದಂತ ಅವರಿಗೆ, ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಈಗ ಸಿನಿಮಾ ಜನರಿಗೆ ತಲುಪಿದೆ, ಒಳ್ಳೆ ಪ್ರಶಂಸೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಪಿಕಪ್ ಅಂದ್ರೆ ಆಗ್ತಾ ಇದೆ ಈಗ. ಸೊ ಇನ್ನು 1 ವಾರ 15 ದಿನ ನಾವು ಪ್ರಮೋಟ್ ಮಾಡ್ತೀವಿ, ಇದನ್ನ ಜನರಿಗೆ ಇನ್ನೂ ಸಾಕಷ್ಟು ರೀಚ್ ಮಾಡೋ ಪ್ರಯತ್ನ ಮಾಡ್ತೀವಿ. ಇಲ್ಲಿವರೆಗೂ ನೀವೆಲ್ಲ ಸಪೋರ್ಟ್ ಮಾಡಿದೀರಾ. ಇನ್ನು ಮುಂದಕ್ಕೆ 1 ವಾರ 15 ದಿನಗಳ ನಾವೇನ್ ಅನ್ಕೊಂಡಿದೀವಿ ಅದನ್ನ ಮಾಡೋದಕ್ಕೂ ನೀವ್ ಜೊತೆಗೆ ನಿಂತ್ಕೋಬೇಕು. ನಿಮ್ ಸಹಕಾರ ಯಾವಾಗ್ಲೂ ಹೀಗೆ ಇರ್ಲಿ. ನಮ್ಮ ತಂಡ ಒಂದು ಸಿನಿಮಾ ಮಾಡಿ ಸುಮ್ನಾಗ್ಬೇಕು ಅಂತ ಬಂದಿರೋದಲ್ಲ, ಇಲ್ಲೆಲ್ರಿಗೂ ದೊಡ್ಡ ಕನ್ಸಿದೆ. ಒಂದ್ 10 ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಅಂತ ಕನ್ಸಿಟ್ಕೊಂಡ್ ಬಂದಿದೀವಿ. ಇದೆಲ್ರಿಗೂ ನಿಮ್ ಸಹಕಾರ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ನಾನು ಒಂದು ಮಾತು ಹೇಳಕ್ ಹೇಳಿ ನನ್ನ ಮಾತು ಮುಗ್ಸಕ್ ಇಷ್ಟಪಡ್ತೀನಿ. ಏನು ಅಂದ್ರೆ ಇಂಡಸ್ಟ್ರಿನಲ್ಲಿ ಒಂದು ಟಾಕ್ ಇದೆ, ಅದು ನೆಗೆಟಿವ್ ಪಾಸಿಟಿವ್ ನಾನು ಹೇಳಕ್ ಹೋಗಲ್ಲ. ನಮ್ಮ ತಂಡದಲ್ಲಿ ಇರೋ ಕ್ಲಾರಿಟಿ ಅದು ಒಂದು ಟಾಕ್ ಇದೆ. ಏನು ಅಂದ್ರೆ ಕ್ರಿಯೇಟಿವ್ ಹೆಡ್ ಅನ್ನೋ ಡೆಸಿಗ್ನೇಷನ್ ಎಲ್ಲಿ ಬರುತ್ತೆ ಅಲ್ಲಿ ಡೈರೆಕ್ಟರ್ ಗೆ ಏನೋ ಕೆಲಸ ಇರೋದಿಲ್ಲ, ಹೆಸರು ಮಾತ್ರ ಡೈರೆಕ್ಟರ್, ಎಲ್ಲ ಅವ್ರು ನೋಡ್ಕೊಂಡಿರ್ತಾರೆ, ಇವ್ರು ಸುಮ್ನೆ ಇರ್ತಾರೆ ಅನ್ನೋದು ಒಂದು ಟಾಕ್ ಇದೆ. ನಾನ್ ಕೇಳಿರೋದು ಈ ಸಿನಿಮಾ ಆದ್ಮೇಲೆ ನನಗೊಂದಷ್ಟು ಕರೆಗಳು ಬಂದಿರೋದು, ಈ ವಿಷಯ ನನ್ನ ಕಿವಿಗೆ ಬಿದ್ದಿರೋದು. ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ತಂಡದಲ್ಲಿ ಆ ರೀತಿಯಾದಂತ ಯಾವುದೇ ಇದು ಇಲ್ಲ, ಅಂದ್ರೆ ಈ ತರದ ಟಾಕ್ಸ್ ಇಲ್ಲ. ಸಂತೋಷ್ ಸರ್ ಭಿನ್ನಾಭಿಪ್ರಾಯ ಇಲ್ಲ, ಟಾಕ್ಸೇ ಇಲ್ಲ. ಸಂತೋಷ್ ಅವರು ಕ್ರಿಯೇಟಿವ್ ಅಂದ್ರೆ ಅವರು ಯಾವತ್ತು ಸೆಟ್ಟಿಗೆ ಬಂದು ಪ್ರತಾಪ್ ಹಿಂಗ್ ಮಾಡಿ ಈ ಶಾರ್ಟ್ ತೆಗೀರಿ ಯಾವತ್ತು ಹೇಳ್ತಾರಲ್ಲ, ಅವ್ರು ಹೆಂಗ್ ಮಾಡ್ತಿದ್ರು ಅಂದ್ರೆ ಬೆಳಿಗ್ಗೆ ಶೂಟಿಂಗ್ ಶುರು ಆದ್ಮೇಲೆ ಸಂಜೆ ಅವರು ಸೆಟ್ಟಿಂದ ಹೊರಗಡೆ ಹೋದ್ರೆ ನಾಳೆ ಶೂಟಿಂಗ್ ಏನು ಲೊಕೇಶನ್ ಸಿಕ್ತಾ, ಅದಕ್ಕೆ ಬೆಸ್ಟ್ ಯಾವ್ದು, ನಾಳೆ ಏನ್ ಎಕ್ವಿಪ್ಮೆಂಟ್ ಬೇಕು, ಅದಕ್ಕೆ ಏನು ಬೆಸ್ಟ್ ಟೆಕ್ನಿಷಿಯನ್ ಕರ್ಸ್ಬೇಕು, ಅವ್ರು ಇದ್ರಲ್ಲೇ ಮುಳುಗೋಗ್ಬಿಟ್ಟಿರೋರು ಇಡೀ ದಿನ. ನನಗ್ ನಾಳೆ ಬೆಸ್ಟ್ ಏನ್ ನನಗ್ ಬೇಕು ಅನ್ನೋದು ಒದಗಿಸೋದ್ರಲ್ಲಿ ಅವರು ಬಿಸಿ ಆಗಿರ್ತಿದ್ರು. ಅದಾದ್ಮೇಲೆ ಸಿನಿಮಾ ಹೆಂಗ್ ಪ್ರಮೋಟ್ ಮಾಡ್ಬೇಕು, ಯಾವ ಸ್ಟಾರ್ ಕೈಲಿ ಏನ್ ಕಂಟೆಂಟ್ ಪ್ರಮೋಟ್ ಮಾಡಿಸ್ಬೇಕು, ಕಂಪ್ಲೀಟ್ ಕ್ರಿಯೇಟಿವ್ ಅವ್ರು ನೋಡ್ಕೋತಿದ್ರು, ನಾನು ಯಾವತ್ತೂ ತಲೆ ಹಾಕಿರಲ್ಲ. ಸೊ ಏನು ಸ್ಕ್ರೀನ್ ಮೇಲೆ ನಾನು ಈ ಆರ್ಟಿಸ್ಟ್ ಗಳನ್ನೆಲ್ಲ ಇಟ್ಕೊಂಡು ನಾನೇನು ಒಂದು ವಿಷನ್ ಅನ್ಕೊಂಡಿದ್ದೆ, ಒಂದು ಸ್ಕ್ರೀನ್ ಪ್ಲೇ ಬದಲು ಸಿನಿಮಾ ಮಾಡ್ಬೇಕು ಅನ್ಕೊಂಡೆ, ಅದನ್ನ 100% ತರೋದಕ್ಕೆ ನನಗೆ ಫ್ರೀಡಮ್ ಕೊಟ್ಟಿದ್ರು. ಅಂದ್ರೆ ನನ್ನ ಮೊದಲನೇ ಸಿನಿಮಾಗಿ ಒಂದು 10 ಸಿನಿಮಾ ಡೈರೆಕ್ಟ್ ಮಾಡಿರೋ ಒಬ್ಬ ಡೈರೆಕ್ಟರ್ ಆಗಿ ಅವರು ನನಗೆ ಈ ಫ್ರೀಡಮ್ ಕೊಟ್ಟಿರೋದು, ಅದು ನನ್ನ ಅದೃಷ್ಟ. ನೀವು ಮಾಡಿ ಏನ್ ಮಾಡ್ತೀರಾ, ನಿಮ್ಗೆ ಇದೆ ಟ್ಯಾಲೆಂಟ್ ಅಂತ ಹೇಳಿ ಆ ವರ್ಕ್ ಅಂದ್ರೆ ಒಂದು ಕ್ಲಾರಿಟಿ ಆಫ್ ವರ್ಕ್ ನಾನು ನಂಬಿ ಫ್ರೀಡಮ್ ಕೊಟ್ಟಿದ್ರು. ಅದನ್ನ 100% ತೆರೆ ಮೇಲೆ ತರೋದಕ್ಕೆ ನಾನು ನನ್ನ ಇಡೀ ತಂಡ 110% ಕೊಟ್ಟಿದೀವಿ. ಸೊ ಹಾಗಾಗಿ ನಮ್ಮಲ್ಲಿ ಆ ತರದ್ ಯಾವ್ದು ಇಲ್ಲ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ನನ್ನ ಕೆಲಸ ನಾನ್ ಮಾಡಿದೀನಿ. ಕ್ರೆಡಿಟ್ ತಗೊಳ್ಳೋದು ಹೇಳ್ತಾ ಇಲ್ಲ, ಅದೊಂದು ಟಾಕ್ ಇತ್ತು, ಅದಕ್ಕೋಸ್ಕರ ಹೇಳಿದೆ.
ಸೊ ಈಗೇನು ಅಂದ್ರೆ ನಮ್ಮ ಕಥೆನಲ್ಲಿ ಏನ್ ರೈಟಿಂಗ್ ಪ್ರೊಸೆಸ್ ಇದೆ ಅದ್ರಲ್ಲಿ ಸಂತೋಷ್ ಸರ್, ನಮ್ಮ ಹೀರೋ ರಕ್ಷಿತ್ ಅವರು ಮತ್ತೆ ನಮ್ಮ ಕೋ ಡೈರೆಕ್ಟರ್ ರಂಗನಾಥ್, ನಾವು 4 ಜನ ಸೇರಿ ಕತೆ ಬರ್ದಿರೋದು. ಬಟ್ ಕಂಗ್ರಾಚುಲೇಷನ್ ಬ್ರದರ್, ಏನ್ ಡೈರೆಕ್ಷನ್ ನೋಡ್ತಾ ಇದ್ದೀರಾ, ಶಾರ್ಟ್ ಫ್ರೇಮ್, ಇದು ನನ್ನ ವಿಷನ್, ನನ್ನ ಡೈರೆಕ್ಷನ್. ಸರ್ ಆಲ್ರೆಡಿ ಈ ಪ್ರಾಜೆಕ್ಟ್ ಶುರು ಮಾಡಕ್ ಮುಂಚೆನೆ ಪ್ರಿಪೇರ್ ಆಗಿದೆ ಸರ್. ನಮ್ಮ ಹತ್ರ 6 ಸ್ಕ್ರಿಪ್ಟ್ ಇತ್ತು, ಅದನ್ನ ಇಟ್ಕೊಂಡೆ ನಾವ್ ಇಲ್ಲಿ ಬಂದಿದ್ದು. ಸಂತೋಷ್ ಸರ್ ಜೊತೆ ಬಂದ್ಮೇಲೆ 6 ಸ್ಕ್ರಿಪ್ಟ್ 40 ಸ್ಕ್ರಿಪ್ಟ್ ಆಗಿದೆ ಈಗ ಆಲ್ರೆಡಿ. ರ್ಯಾಂಕಿಂಗ್ ಮಾಡಿ ಇಟ್ಟಿದೀವಿ. ಅದ್ರಲ್ಲಿ ಬೌಂಡ್ ಸ್ಕ್ರಿಪ್ಟ್ ಗಳೇ ಒಂದು 15 ಇದೆ. ಅಂದ್ರೆ ಈಗ ನೆಕ್ಸ್ಟ್ ಹೆಂಗೆ ಅಂದ್ರೆ ಹೋಗಿ ಡಯರ್ ಓಪನ್ ಮಾಡ್ಬೇಕು, ಇದು ಕಬೋರ್ಡ್, ಅದ್ರಲ್ಲಿ ಯಾವ ಬಜೆಟ್ ಗೆ ಯಾವ ಹೀರೋ ಯಾವ್ದು ಅಂತ ಸೆಲೆಕ್ಟ್ ಮಾಡಿ ಎತ್ಕೋಬೇಕು ಅಷ್ಟೇ. ಆ ಲೆವೆಲ್ ಪ್ರಿಪೇರ್ ಆಗಿದೆ ಸರ್. ಸರ್ ಹೌದು ಸರ್, ನಾನು 8 ವರ್ಷ ಅಲ್ಲಿ ಎಲ್ಲ ಮಾಡಿದೆ. ಅಲ್ಲಿರೋ ಅಂದ್ರೆ 8 ವರ್ಷ ನಾನು 6 ವರ್ಷ ಡೈರೆಕ್ಷನ್ ಮಾಡಿದೀನಿ. 6 ವರ್ಷ ಅಂದ್ರೆ ಒಂದು 72 ತಿಂಗಳು. ನಾವು ಮಂತ್ಲಿ ಅವರೇಜ್ 12 ದಿನ ಶೂಟಿಂಗ್ ಮಾಡ್ತೀವಿ ಅಂದ್ರು. ನಾನು ಒಂದು 850 ದಿನ, ಮೋರ್ ದನ್ 850 ಡೇಸ್ ಮಾನಿಟರ್ ಮುಂದೆ ಕೂತ್ಕೊಂಡು ಡೈರೆಕ್ಟ್ ಮಾಡಿದ್ದೀನಿ. ನಾನು ಸಿನಿಮಾ ಡೈರೆಕ್ಟರ್ ಆಗಿ 5 ಸಿನಿಮಾ ಮಾಡಿದ್ರು. ಒಂದ್ ಸಿನಿಮಾ ಅವರೇಜ್ 50 ದಿನ ಅಂತ ತಗೊಂಡ್ರು. 250 ದಿನ ಮಾತ್ರ ನನಗೆ ಅವಕಾಶ ಸಿಕ್ಕಿರೋ ಡೈರೆಕ್ಟ್ ಮಾಡಕ್ಕೆ. ಅಂದ್ರೆ ನನಗಲ್ಲಿ ಅಷ್ಟು ಅನುಭವ ಕೊಟ್ಟಿದೆ ಅದು ಏನು ಕಿರಿತಾರೆ ಅನ್ನೋದು. ಅಗಾಧ ಅನುಭವ ಮತ್ತೆ ಕೆಲಸದ ಮೇಲೆ ಕ್ಲಾರಿಟಿ ಕೊಟ್ಟಿದೆ. ಅದನ್ನ ನಂಬಿ ಇವರೆಲ್ಲ ನನಗೆ ಈ ಪ್ರಾಜೆಕ್ಟ್ ವಹಿಸಿದ್ರು. ಬಟ್ ನಾನು ಎಲ್ಲನೂ ಸ್ಕ್ರೀನ್ ಮೇಲೆ ಒಂದು ಫ್ರೇಮ್ ಅಲ್ಲೂ ಒಂದು ಶಾರ್ಟ್ ಅಲ್ಲೂ ಸೀರಿಯಲ್ ಇಂದ ಬಂದಿರೋ ಡೈರೆಕ್ಟರ್ ಇರೋ ಅಂತ ಯಾರಿಗೂ ಫೀಲ್ ಆಗ್ಬಾರ್ದು, ಅದಾಗಬಾರ್ದು ಅಂತ ಕಾಶಿಯಸ್ ಆಗಿ ಮಾಡಿದೀನಿ. ಇದುವರೆಗೂ ಯಾರು ಹೇಳಿಲ್ಲ. ನಾನೇ ಓಪನ್ ಅಪ್ ಆಗಿ ನಾನು ಸೀರಿಯಲ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ಹೌದಾ ಅಂತಿದ್ದಾರೆ ವಿನಃ ಯಾರಿಗೂ ಗೊತ್ತಿಲ್ಲ ನನ್ನ ಜರ್ನಿ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ, ಮುಂದಕ್ಕೂ ಇದಕ್ಕಿಂತ ಬೆಸ್ಟ್ ಆಗಿರೋ ಸ್ಕ್ರಿಪ್ಟ್ ಗಳನ್ನ ಮಾಡ್ತೀವಿ. ನಿನ್ನೆ ಒಂದು ಸ್ಪೆಷಲ್ ಶೋ ಫಾರ್ ಏಂಜಲ್ಸ್ ಅಲ್ಲಿ ನೋಡಿದ್ವಿ, ಹೆಂಗೆ ಹುಡುಗಿರೆಲ್ಲ ಒಳ್ಳೆ ಜೇನನ್ನ ಮುತ್ತಾಕೊಂಡಂಗೆ, ಜೇನುನೊಣಗಳು ಮುತ್ತಾಕೊಂಡಿದ್ರು. ಒಂದು ದೊಡ್ಡ ಸೈನ್ಯನೇ ಹಿಂದೆ ಬರ್ತಾ ಇತ್ತು, ಗರ್ಲ್ಸ್ ಸೈನ್ಯ. ಸಂತೋಷ್ ಸರ್ ಮತ್ತೆ ಅವರಿಬ್ರು ವಾಕ್ ಮಾಡ್ತಾ ಇದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ಇಷ್ಟಪಡ್ತಿದ್ದಾರೆ ಹೀರೋನ ಅಂತ. ಮತ್ತೆ ಖುಷಿ ಆಗೋದೇನಂದ್ರೆ ನಾವು ತುಂಬಾ ಜನಕ್ಕೆ ಸಿನಿಮಾ ಜೊತೆಗೆ ಜಾಸ್ತಿ ತಲುಪದೆ ಕಲಾವಿದ್ರು. ಈ ಸಿನಿಮಾ ಮಾಡಿ ಇನ್ನೂ ಕರ್ನಾಟಕದ ಹೆಚ್ಚಿನ ಜನಕ್ಕೆ ಈ ಸಿನಿಮಾದಿಂದ ನಾವೆಲ್ಲ ತಲುಪಿದೀವಿ. ಜೊತೆಗೆ ನಾನು ತಲುಪಿದೀನಿ. ಫಸ್ಟ್ ಸೀನ್ ಆ ಬ್ಯಾಂಕ್ ಸೀನ್ ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ ಫಸ್ಟ್ ಸೀನ್ ಅಂತೂ ತುಂಬಾ ವೈರಲ್ ಆಗಿದೆ. ಎಲ್ಲಾ ಹುಡುಗರು ಅದನ್ನ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಎಲ್ಲ ತಮ್ಮ ಬ್ರೇಕಪ್ ಆಗಿರೋ ಗರ್ಲ್ ಫ್ರೆಂಡ್ಸ್ಗೆ ಫಸ್ಟ್ ಸೀನ್ ಅಲ್ಲಿ ಆತರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆಲೋಚನೆ ಕೊಟ್ಟಂತ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್. ಖುಷಿ ಆಗ್ತಾ ಇದೆ ಈ ಸಿನಿಮಾ ತುಂಬಾ ತಲುಪಿರೋದಕ್ಕೆ. ಇನ್ನೂ ಹೆಚ್ಚು ಅವಕಾಶಗಳು ಈ ಸಿನಿಮಾದಿಂದ ಖಂಡಿತ ಬಂದೇ ಬರುತ್ತೆ ಅನ್ನೋ ಭರವಸೆ ಇದೀನಿ. ಎಲ್ಲರಿಗೂ ನಮ್ಮ ಪ್ರಶಾಂತ್ ಕಲ್ಲೂರ್ ಸರ್ಗೆ, ಸಂತೋಷ್ ಸರ್ಗೆ, ಹರೀಶ್ ರೆಡ್ಡಿ ಸರ್ಗೆ, ರವಿ ಸರ್ಗೆ, ಗುರು ಸರ್ಗೆ, ಇಡೀ ತಂಡಕ್ಕೆ, ಮತ್ತೆ ತೆರೆ ಹಿಂದೆನೂ ಎಷ್ಟೋ ಜನ ಸರ್ ಹೇಳಿದ್ರು, ಗಣಿ ಸರ್ ಅವ್ರ ಟೀಮು ಪ್ರತಿ ಥಿಯೇಟರ್ ಹೋಗಿ ರಿಯಾಕ್ಷನ್ಸ್ ನ ಕ್ಯಾಪ್ಚರ್ ಮಾಡಿ ಆ ರಿಯಾಕ್ಷನ್ಸ್ ಎಷ್ಟೋ ಜನ ಬರ್ತಾ ಇರೋದು. ಅಂದ್ರೆ ರಿವ್ಯೂಸ್ ಚೆನ್ನಾಗಿದೆ. ಏನ್ ಸರ್ ನಿಮ್ಗೆ ಹೇಗ್ ರೀಚ್ ಆಯ್ತು, ಸಿನಿಮಾಗ್ ಬರಕ್ ಏನ್ ಕಾರಣ ಅಂತ ಕೇಳಿದಾಗ, ಸರ್ ರಿವ್ಯೂಸ್ ನೋಡ್ತೀವಿ, ರಿವ್ಯೂಸ್ ಇಂದ ಯೂಟ್ಯೂಬ್ ಹೋಗ್ಬಿಟ್ಟು ಟ್ರೇಲರ್ ನೋಡ್ತೀವಿ, ಟ್ರೇಲರ್ ನೋಡಿದಾಗ ವಾವ್ ಅನ್ಸುತ್ತೆ, ಸೊ ಬರ್ತಾ ಇದೀವಿ ಅಂತ. ಸೊ ಎಲ್ಲರಿಂದನೂ ಈ ಸಿನಿಮಾ ಎಲ್ಲರಿಗೂ ತಲುಪಿದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮನ್ನೆಲ್ಲ ಇಷ್ಟ ಪಡ್ತಾ ಇದಾರೆ, ನಮ್ಮ ಹತ್ರ ಫೋಟೋ ತರಿಸ್ಕೊತಾ ಇದಾರೆ, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ಸಕ್ಸಸ್ ಸ್ಟೋರಿಲಿ ನಾನು ಫುಲ್ ಜರ್ನಿ ಮಾಡಕ್ ಆಗಿಲ್ಲ, ಬಟ್ ಇದ್ರ ಬಗ್ಗೆ ವಿಷಯಗಳು ಕೇಳ್ತಾನೆ ಇದ್ದೆ. ಅಂಡ್ ಆಡಿಯನ್ಸ್ಗೆ ಮತ್ತೆ ಮೀಡಿಯಾದವ್ರಿಗೆ ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸ್ತು. ಸೊ ಇವತ್ತು ಎಲ್ಲಾರ್ನು ಬಿಟ್ಟು ಇವತ್ತು ಬಂದಿಲ್ಲಿ ಹೇಳಕ್ಕೆ ಅಂತಾನೆ ಬಂದೆ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಆಡಿಯನ್ಸ್ ಅಂಡ್ ಫಾರ್ ಆಲ್ ದ ಮೀಡಿಯಾ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ಕಂಗ್ರಾಚುಲೇಷನ್ ಬ್ರದರ್ ಚಿತ್ರತಂಡಕ್ಕೆ ನಮಸ್ಕಾರಗಳು. ನಾನು ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಫಸ್ಟ್ ವೀಕ್ ಅಲ್ಲಿ ತುಂಬಾ ಕಲೆಕ್ಷನ್ ಚೆನ್ನಾಗಿ ಬಂದಿದೆ. ಹಾಗೆ ಸೆಕೆಂಡ್ ವೀಕ್ ರನ್ನಿಂಗ್ ಅಲ್ಲಿ ಒಂದು 30 ಥಿಯೇಟರ್ ಅಲ್ಲಿ ಹೋಗ್ತಾ ಇದೆ. ಹಾಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನೀವು 10 ಫಸ್ಟ್ ಡೇ ಇಂದ ಹಿಡಿದು 10 ದಿವಸವರೆಗೂ ಮಲ್ಟಿಪ್ಲೆಕ್ಸ್ ಅಲ್ಲಿ ಸುಮಾರು ಶೋಗಳು ಹೌಸ್ಫುಲ್ ಆಗಿದೆ. ಬೇಕಾದ್ರೆ ನೀವು ಚೆಕ್ ಮಾಡಿ ಬುಕ್ ಶೋ ಅಲ್ಲಿ ನೋಡ್ಬೋದು. ಬೇರೆ ಈಗ ಸೆಕೆಂಡ್ ವೀಕ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಥರ್ಡ್ ವೀಕ್ ಜರ್ನಿ ಆಗುತ್ತೆ. ಅದೇ ತರ ಈ ಥರ್ಡ್ ವೀಕ್ ಅಲ್ಲಿ ಇನ್ನೂ ಒಂದು 20 ಸೆಂಟರ್ ಹೊಸದು ಆಡ್ ಮಾಡ್ತಾ ಇದೀವಿ. ಫಸ್ಟ್ ವೀಕ್ 100 ಇತ್ತು, ಸೆಕೆಂಡ್ ವೀಕ್ 50 ಇತ್ತು, 35 ಇದೆ ಈಗ. ಹೀಗೆ ಹೊಸ ಇನ್ನೊಂದು 20 ಥಿಯೇಟರ್ ಆಡ್ ಆಗ್ತಾ ಇದೆ. ಬಂದಿರೋ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ನಿಮ್ಮ ಸಪೋರ್ಟ್ ನೀವೆಲ್ಲ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮೊದಲನೇದಾಗಿ ಅವಕಾಶ ಕೊಟ್ಟಂತ ಸಂತೋಷ್ ಸರ್, ಪ್ರಶಾಂತ್ ಸರ್, ಪ್ರತಾಪ್ ಸರ್ ಎಲ್ರಿಗೂ ಥ್ಯಾಂಕ್ ಯು. ಒಂದು
ಸಪರೇಟ್ ಆಗ್ದಿರೋಂತ ಬಾಂಡ್ ಕ್ರಿಯೇಟ್ ಆಗಿದೆ ನಮ್ಮ ಇಷ್ಟ ಜನರ ಮಧ್ಯೆ. ಕಾಪು ಒಬ್ರು ಮಿಸ್ಸಿಂಗ್. ಸೊ ಇಡೀ ಟೀಮು ಪ್ರತಿದಿನ ರಾತ್ರಿ ಕೂತ್ಕೊಂಡು ಊಟ ಮಾಡ್ತೀವಿ. ಡಿಸ್ಕಷನ್ಸ್ ಇದ್ದಾಗ ಯೂಶಲಿ ನಾವು ಟೆಕ್ನಿಕಲ್ ಟೀಮ್ ಅವರೆಲ್ಲ ಕೂತ್ಕೊಂಡು ಯಾವ್ದು ಏನ್ ಮಾಡೋದು ಅನ್ನೋದು ಸಂತು ಸರ್ ಒಬ್ಬರೇ ಕಾಲ್ ತಗೊಳ್ತಿರ್ಲಿಲ್ಲ, ಎಲ್ಲಾರ ಹತ್ರ ಸೆಷನ್ಸ್ ತಗೊಳ್ಳೋರು. ಸೊ ಸರ್ ಗ್ರೇಟ್ಫುಲ್ ಫಾರ್ ದಟ್ ಸರ್, ಎಲ್ಲಾರ ಒಪಿನಿಯನ್ ತಗೊಂಡು ನೀವು ಕಾಲ್ಸ್ ಮಾಡ್ತೀವಿ. ಸೊ ಥ್ಯಾಂಕ್ ಯು. ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಸಿನಿಮಾ. ಇನ್ನೊಂದಷ್ಟು ಸಿನಿಮಾಗಳು ಮಾಡೋ ಆಸೆ ಇದೆ ಎಲ್ಲರಿಗೂ. ಅದಕ್ಕೆ ಪ್ರತಾಪ್ ಸರ್ ಮತ್ತೆ ನಮ್ಮ ರಕ್ಷಿತ್, ಅನುಷಾ, ಸಂಜನಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಸೊ ಸಂತು ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನೀವು ಬೇಕಾದಷ್ಟು ಸೀನಿಯರ್ ಜರ್ನಲಿಸ್ಟ್ ಎಲ್ಲ ಸಂತು ಬಗ್ಗೆ ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗೆಲ್ಲಾನು ಬೆಂತಟ್ಟಿದ್ರಿ, ಒಳ್ಳೆ ರಿವ್ಯೂಸ್ ಕೊಟ್ಟಿದ್ರಿ, ಒಳ್ಳೆ ಕವರೇಜು ಕೊಟ್ಟಿದ್ರಿ. ಹಾಗಾಗಿ ಕಂಗ್ರಾಚುಲೇಷನ್ ಬ್ರದರ್. ಸ್ಟೈಟ್ಲೇ ಸೂಪರ್ ಆಗಿದೆ. ಬೆಳಗ್ಗೆ ಇವತ್ತು ನಮ್ಮ ಮುನೀಂದ್ರ ಅವ್ರು ಫೋನ್ ಮಾಡಿದ್ರು, ಡಿಸ್ಟ್ರಿಬ್ಯೂಟರ್. ಮಾತಾಡಿದಾಗ ಒಂದು 4 ಗಂಟೆ ಕಾರಲ್ಲಿ ಬರ್ತಾ ಮಾತಾಡ್ಕೊಂಡ್ ಬಂದ್ವಿ. ತುಂಬಾ ಒಳ್ಳೆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. 2ನೇ ವಾರ ಸಸ್ಟೈನ್ ಮಾಡೋದೇ ಕಷ್ಟ ಆಗುತ್ತೆ. ಹಾಗಾಗಿ 2ನೇ ವಾರದವರೆಗೂ ಹಿಡಿದಿಟ್ಟಿದ್ದೀರಾ ಅಂತಂದ್ರೆ ಅದಕ್ಕೆ ಸಿನಿಮಾಲಿರೋದು ಒಂದು ತಾಕತ್ತು ಮತ್ತು ಡಿಸ್ಟ್ರಿಬ್ಯೂಟರ್ ಇರೋ ತಾಕತ್ತು. ಯಾಕಂದ್ರೆ ಥಿಯೇಟರ್ಗಳನ್ನ ಎತ್ತಾಕ್ಬಿಡ್ತಾರೆ ಸಂತು. ಹಾಗಾಗಿ ಪಿಕ್ಚರ್ 2ನೇ ವಾರ ರನ್ ಆಗ್ತಾ ಇದೆ ಅಂತಂದ್ರೆ ಪಿಕ್ಚರ್ ಗೆದ್ದಿದೆ ಅಂತ ಅರ್ಥ ಆಗುತ್ತೆ. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಡೈರೆಕ್ಟ್ ನಿಮ್ಗೂ ಒಳ್ಳೇದಾಗ್ಲಿ. ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವತ್ತು ಮಾಧ್ಯಮದ ಶೋ ಇಟ್ಟಾಗ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನಕ್ಕೊಂಡು ಸಿನಿಮಾ ಮಾಡಿದ್ದು. ಸಿನಿಮಾ ನೋಡಿದ್ವಿ ಎಲ್ಲಾನು ಕೂಡ. ಅದೇ ತರ ಎಲ್ಲಾ ಪತ್ರಕರ್ತರು ಕೂಡ ವಿಮರ್ಶೆ ಬರ್ದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಈ ಚಿತ್ರನ ಪ್ರೋತ್ಸಾಹಿಸುವಂತಹ ಎಲ್ಲಾ ಮಾಧ್ಯಮದ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತೀನಿ.